ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ. ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು. ಅಂಕಗಳೆಂದರೆ ಮೇಲಿನ ತೊಗಟೆ, ವಿದ್ಯೆ ಅದರ ಒಳಗಿನ ತಿರುಳು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಎಲ್ರಿಗೂ ನಮಸ್ಕಾರ. SSLC ವಿದ್ಯಾರ್ಥಿಗಳ ಪರೀಕ್ಷಾ ಸಿದ್ಧತೆಗಾಗಿ ಪರೀಕ್ಷಾವಾಣಿ ಕಾರ್ಯಕ್ರಮವನ್ನು ಚಂದನ ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ. ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಪ್ರಥಮ ಭಾಷೆ ಕನ್ನಡ, ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯಗಳಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗ್ತಾ ಇವೆ. ಪ್ರತಿದಿನ ಈ ಕಾರ್ಯಕ್ರಮ ಮಧ್ಯಾಹ್ನ 3ರಿಂದ 4ವರೆಗೆ ಪ್ರಸಾರ ಆಗ್ತಾ ಇದೆ. ಪ್ರಸಾರದ ಸಮಯದಲ್ಲಿ ಪ್ರಸಾರ ಆಗ್ತಾ ಇರುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಪಠ್ಯಪುಸ್ತಕ, ನೋಟ್ ಪುಸ್ತಕಗಳನ್ನು ತಮ್ಮ ಜೊತೆಯಲ್ಲೇ ಇಟ್ಕೊಳ್ಳಿ. ವಿದ್ಯಾರ್ಥಿಗಳೇ, ಇದ್ರ ಜೊತೆಗೆ ಪ್ರಸಾರ ಆಗುವಂಥ ಸಂದರ್ಭದಲ್ಲಿ ತಾವು ಒಂದು ಪುಟ್ಟ ನೋಟನ್ನು ಮಾಡ್ಕೊಳ್ಳೋದನ್ನು ಮರಿಬೇಡಿ. ಪ್ರಸಾರ ಆದ ನಂತರ ಅದೇ ವಿಷಯಗಳನ್ನು ತಾವು ಮನೆಯಲ್ಲೇ ಅಭ್ಯಾಸ ಮಾಡಿ. ಅಧ್ಯಯನದಲ್ಲಿ ಏನಾದರೂ ಸಂಶಯ, ಗೊಂದಲಗಳು ಕಂಡು ಬಂದರೆ ಅವುಗಳನ್ನು ತಮ್ಮ ಶಿಕ್ಷಕರ ಜೊತೆ ದೂರವಾಣಿ ಮಾಡಿ ಪರಿಹಾರ ಮಾಡಿಕೊಳ್ಳಿ. ಅನಿವಾರ್ಯ ಕಾರಣಗಳಿಂದ ಈ ಕಾರ್ಯಕ್ರಮವನ್ನು ತಾವು ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ಮಕ್ಕಳ ವಾಣಿ ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ತಾವು ವೀಕ್ಷಣೆ ಮಾಡ್ಬೋದು. ಅದೇ ರೀತಿ ನಿರ್ದೇಶಕರು DSCRT ಈ ಯೂಟ್ಯೂಬ್ ಚಾನಲ್ನಲ್ಲಿ ಕೂಡ ತಾವಿದನ್ನು ನೋಡೋದಕ್ಕೆ ಸಾಧ್ಯ ಇದೆ. ಹಾಗೆ ಮಕ್ಕಳವಾಣಿ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿದಿನ ಏನು ಸಂಚಿಕೆಗಳು ಅಪ್ಲೋಡ್ ಆಗ್ತಾ ಇದೆ ಅದು ಕೂಡ ಸಂಜೆ 5 ಗಂಟೆಯಿಂದ 5:30ವರೆಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತೆ. ಅದನ್ನು ಕೂಡ ನೋಡೋದನ್ನು ಮರಿಬೇಡಿ. ತಪ್ಪದೆ ನಮ್ಮ ಪರೀಕ್ಷಾವಾಣಿ ಕಾರ್ಯಕ್ರಮವನ್ನು ತಾವು ವೀಕ್ಷಿಸಿ ಇದರ ಉಪಯೋಗವನ್ನು ತಾವು ಪಡೆದುಕೊಳ್ಳಿ ಅಂತ ಹೇಳ್ತಾ ತಮಗೆ ನಮಸ್ಕಾರಗಳನ್ನ ಹೇಳ್ತಾ ಇದ್ದೇವೆ. ನಮಸ್ಕಾರ. ನಮಸ್ತೆ. ನಮಸ್ಕಾರ. ನಾನು ಗುರುರಾಜ್ ಹೊಸೂರ್ಕರ್. ಕಳೆದ 15 ವರ್ಷಗಳಿಂದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಗಣಿತ ವಿಷಯವನ್ನು ಬೋಧನೆ ಮಾಡ್ತಾ ಇದ್ದೀನಿ. ಪ್ರಸ್ತುತ ದೇವನಹಳ್ಳಿಯಲ್ಲಿ BRP ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. SSLC ವಿದ್ಯಾರ್ಥಿಗಳಿಗೆ ಗಣಿತ ವಿಷಯದಲ್ಲಿ ಬರ್ತಕ್ಕಂತಹ ಅಧ್ಯಾಯಗಳ ಪುನರಾವರ್ತನೆಯ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಡಿಯಲ್ಲಿ ನಾವು ಮೊದಲನೇ ಅಧ್ಯಾಯದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ, ಪುನರ್ಮನನ ಮಾಡ್ತಾ ಹೋಗೋಣ. ಈಗ ಮೊದಲನೇ ಅಧ್ಯಾಯ ನೋಡೋಣ. ಅಧ್ಯಾಯ 1 ಯಾವುದಪ್ಪ ಅಂದರೆ ಗೊತ್ತಿದೆ, ಸಮಾಂತರ ಶ್ರೇಣಿ. ಹಾಗಾದರೆ ಈ ಸಮಾಂತರ ಶ್ರೇಣಿಗೆ ಸಂಬಂಧಿಸಿದಾಗೆ ನಾವು ಯಾವ ವಿಷಯಗಳನ್ನು ಕಲ್ತ್ಕೊಂಡಿದ್ದೀವಿ ಅಂಬೋದನ್ನು ಈಗ ನೋಡ್ತಾ ಹೋಗೋಣ. ನೋಡಿ, ಕಲಿತಿರ್ತಕ್ಕಂಥ ಅಂಶಗಳು ಯಾವಪ್ಪ ಅಂದರೆ ಸಮಾಂತರ ಶ್ರೇಣಿಗೆ ಸಂಬಂಧಿಸಿದಾಗೆ ನಾವು ಅರ್ಥ ಮತ್ತು ಉದಾಹರಣೆಯನ್ನು ತಿಳ್ಕೊಂಡಿದ್ದೀವಿ. ಹಾಗೇನೆ ದತ್ತ ಗುಂಪಿನಲ್ಲಿ ಸಮಾಂತರ ಶ್ರೇಣಿಯನ್ನು ಗುರುತಿಸೋದು ಹೇಗೆ, ಹಾಗೇನೆ ಒಂದು ಸಮಾಂತರ ಶ್ರೇಣಿಯ ಮಾದರಿಯನ್ನು ಬರೆಯೋದು ಹೇಗೆ ಎಂಬುದನ್ನು ತಿಳ್ಕೊಂಡಿದ್ದೀವಿ. ಎನ್ನಮೆಯ ಪದ ಕಂಡುಹಿಡಿಯೋದು ಮತ್ತು ಅದಕ್ಕೆ ಸಂಬಂಧಿಸಿರ್ತಕ್ಕಂತಹ ಸಮಸ್ಯೆಗಳನ್ನು ಕಲ್ತ್ಕೊಂಡಿದ್ದೀವಿ. ಹಾಗೇನೆ ಪ್ರಮುಖವಾಗಿರೋದು n ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಇರ್ಬೋದು, ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಕಲ್ತ್ಕೊಂಡಿದ್ದೀವಿ. ಹಾಗಾದ್ರೆ ಈ ಎಲ್ಲ ಅಂಶಗಳ ಬಗ್ಗೆ ಒಂದು ಪುನರ್ಮನನ ಮಾಡ್ತಾ ಹೋಗೋಣ ಈಗ. ಸೊ ನಮಗೆ ಈಗಾಗಲೇ ಗೊತ್ತಿದೆ, ಪರೀಕ್ಷಾ ಉದ್ದೇಶವನ್ನ ಇಟ್ಕೊಂಡಾಗ ಈ ಅಧ್ಯಾಯ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಹಾಗೇನೆ ಈ ವಿಷಯದಲ್ಲಿ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಕೆಲವು ಸುಲಭವಾಗಿರ್ತಕ್ಕಂತಹ ಅಂಶಗಳನ್ನು ಸಹಿತ ನಾವು ಕನ್ಫ್ಯೂಷನ್ ಮಾಡ್ಕೊಳ್ತೀವಿ. ಅದನ್ನ ಸ್ವಲ್ಪ ಮಟ್ಟಿಗೆ ಹೋಗಲಾಡಿಸೋದ್ರ ಬಗ್ಗೆನೂ ಸಹಿತ ನಾವು ಚರ್ಚೆ ಮಾಡ್ತಾ ಹೋಗೋಣ. ಈಗ ಮುಂದಿಂದಾಗಿ ಈ ಸಮಾಂತರ ಶ್ರೇಣಿಯ ಅರ್ಥ ಮತ್ತು ಉದಾಹರಣೆಗೆ ಸಂಬಂಧಿಸಿದಾಗೆ ನೋಡಿ, ತುಂಬಾ ಸುಲಭವಾಗಿದೆ.
ಏನ್ ಅರ್ಥ ಅಂದ್ರೆ, ಮೊದಲ ಪದವನ್ನ ಹೊರತುಪಡಿಸಿ ಪ್ರತಿಯೊಂದು ಪದವನ್ನ ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಿಸುವುದರಿಂದ ಪಡೆಯುವ ಸಂಖ್ಯಾಪಟ್ಟಿಯೇ ಸಮಾಂತರ ಶ್ರೇಣಿ. ಪ್ರಾಬಬ್ಲಿ ಈ ವ್ಯಾಖ್ಯಾನವನ್ನು ನೋಡಿದ್ರೆ ಸ್ವಲ್ಪ ಮಟ್ಟಿಗೆ ನಮಗೆ ಗೊಂದಲ ಆಗ್ಬೋದು. ಈಗ ಇದನ್ನು ಎಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು ನೋಡ್ತಾ ಹೋಗಿ. ನೋಡಿ, ಮೊದಲನೆಯ ಪದ ಬರೆದಿದ್ದೆ ನಾನಿಲ್ಲಿ 2 ಅಂತ. ನೆಕ್ಸ್ಟ್ ಏನಿದೆ, ಇದನ್ನ ಹೊರತುಪಡಿಸಿ ಮುಂದಿನ ಸಂಖ್ಯೆಗಳನ್ನ ಪಡಿಲಿಕ್ಕೆ ನಾವು ನೋಡಿ ಇದಕ್ಕೆ ಏನ್ ಮಾಡ್ತಾ ಇದೀವಿ, ನಾವು 5 ಸೇರಿಸ್ತಾ ಇದ್ದೀವಿ. ಈ 5 ಸೇರಿಸೋದ್ರಿಂದ ನಮ್ಗೆ ಯಾವ ಸಂಖ್ಯೆ ಬರುತ್ತೆ ಅಂದ್ರೆ 7 ಎಂಬುವ ಸಂಖ್ಯೆ ಬರುತ್ತೆ. ನೋಡಿ, ಅಲ್ಲಿ ಇನ್ನೊಂದ್ಸಲ ಗಮನ ಇಟ್ಕೇಳಿ. ಮೊದಲನೇ ಪದವನ್ನ ಹೊರತುಪಡಿಸಿ ಮುಂದಿನ ಪದ ಬರಬೇಕಾದ್ರೆ ಒಂದು ನಿರ್ದಿಷ್ಟ ಸಂಖ್ಯೆ, ಇಲ್ಲಿ ನಾನು 5 ಅಂತ ತೆಗೆದುಕೊಂಡಿದ್ದೀನಿ. ಈ 5 ಕೂಡಿಸೋದ್ರಿಂದ ಈಸ್ ಈಕ್ವಲ್ ಟು 7 ಬರುತ್ತೆ. ಹಾಗಾದ್ರೆ ಮೊದಲನೇ ಪದ 2 ಆಯ್ತು, ಎರಡನೇ ಪದ 7 ಆಯ್ತು. ನಂತರ ನೋಡಿ, ಇದೇ ಪ್ರಕ್ರಿಯೆ ಮುಂದುವರಿಸ್ತೀನಿ. ನಿರ್ದಿಷ್ಟ ಸಂಖ್ಯೆ ಅಂದ್ರೆ ಏನು ಹಿಂದೆ ನಾನು 5 ಸೇರಿಸಿದಿನೋ ಅದೇ 5 ಇಲ್ಲೂ ಕೂಡಿಸ್ತಾ ಇದ್ದೀನಿ. ಕೂಡಿಸಿದಾಗ ಏನ್ ಬಂತು, ನನಗೆ 12 ಬರ್ತಾ ಇದೆ. ಸರಿನಾ ಮಕ್ಕಳೇ? ಹಾಗೇನೆ ನೆಕ್ಸ್ಟ್ ಏನಿರ್ಬೋದು ನೋಡಿ, ನಾನು ನಿರ್ದಿಷ್ಟ ಪದನ ಇಲ್ಲಿ ಕೂಡಿಸ್ತಾ ಇದ್ದೀನಿ. ಪ್ರತಿಯೊಂದು ಕಡೆನೂ ನೋಡಿ ಪ್ಲಸ್ ಚಿಹ್ನೆಯನ್ನ ಹಾಕಿದ್ದೀವಿ. ಹಾಗಾದ್ರೆ ಏನ್ ಬರುತ್ತೆ, ನೆಕ್ಸ್ಟ್ 17 ಬರ್ತಾ ಇದೆ. ಹೀಗೆ ಮುಂದುವರೆದ್ರೆ ನಮಗೆ ಈ ತರದ ಒಂದು ಸಂಖ್ಯಾಪಟ್ಟಿ ಬರುತ್ತೆ. 2, 7, 12, 17, 22. ಇದನ್ನೇ ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಮಕ್ಕಳೇ, ಈ ಉದಾಹರಣೆಯನ್ನ ನೆನಪಿಟ್ಟುಕೊಂಡು ಇದರ ಅರ್ಥವನ್ನ ಬರೆಯೋದು ತುಂಬಾ ಸುಲಭ. ಏನ್ ಹೇಳಿದ್ವಿ ನಾವು, ಮೊದಲನೇ ಸಂಖ್ಯೆಯನ್ನ ಬಿಟ್ಟು ಬಿಡಬೇಕು, ಹೊರತುಪಡಿಸಿ ನಾವು ಅದರ ಹಿಂದಿನ ಸಂಖ್ಯೆಗೆ ಅಂದ್ರೆ 2ಕ್ಕೆ 5 ಸೇರಿದ್ರೆ 7 ಬರ್ತಾ ಇದೆ. 7ಕ್ಕೆ 5 ಸೇರಿದ್ರೆ 12, 12ಕ್ಕೆ 5 ಸೇರಿದ್ರೆ 17, ಹೀಗೆ ಬರ್ತಾ ಇದೆ. ಇದನ್ನೇ ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ತುಂಬಾ ಸುಲಭ. ಇನ್ನೂ ಸಿಂಪಲ್ ಆಗಿ ಹೇಳ್ಬೋದು. ಅಂದ್ರೆ ಇಲ್ಲಿ ನಮಗೆ ವ್ಯಾಖ್ಯಾನಕ್ಕಿಂತ ಸಮಾಂತರ ಶ್ರೇಣಿ ಎಂಬುದು ಹೇಗಿರುತ್ತೆ ಎಂಬುದು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿತ್ತು. ಅಂದ್ರೆ ಒಂದು ಮೊದಲನೇ ಸಂಖ್ಯೆನ ಹಾಗೆ ಇಟ್ಟು ಆ ಸಂಖ್ಯೆಗೆ ನಿರ್ದಿಷ್ಟವಾದ ಸಂಖ್ಯೆಯನ್ನ ಕೂಡಿಸಿದ್ರೆ ನೆಕ್ಸ್ಟ್ ಸಂಖ್ಯೆ ಬರುತ್ತೆ. ಅದೇ ನಿರ್ದಿಷ್ಟ ಸಂಖ್ಯೆಯನ್ನ ಬಂದಿರೋ ಸಂಖ್ಯೆಗೆ ಕೂಡಿದ್ರೆ ಮುಂದಿನ ಸಂಖ್ಯೆಗಳು ಹಾಗೇನೆ ಬರ್ತಾ ಹೋಗುತ್ತೆ. ಈ ಪ್ರಕ್ರಿಯೆಯಿಂದ ಇದು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ. ಪ್ರಾಬಬ್ಲಿ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ನಾನು ಇಲ್ಲಿ 5 ಎಂಬುವ ಸಂಖ್ಯೆಯನ್ನ ತೆಗೆದುಕೊಂಡಿದ್ದೀನಿ. ಅದಕ್ಕೆ -3ರಿಂದ ಕೂಡಿಸ್ತೀನಿ. 2 ಬಂತು. 2ಕ್ಕೆ -3ರಿಂದ ಕೂಡಿಸಿದ್ರೆ -1 ಬಂತು. -1ಕ್ಕೆ ಮತ್ತೆ ನಾನು -3ರಿಂದ ಕೂಡಿದ್ರೆ ಏನ್ ಬರ್ತಾ ಇದೆ, ನನಗೆ -4 ಬರ್ತಾ ಇದೆ. ನೋಡಿ, ಹೀಗೆ ಈ ಪ್ರಕ್ರಿಯೆ ಮುಂದುವರಿತಾ ಹೋಗುತ್ತೆ. ಸೊ ಇಲ್ಲಿ ಮೊದಲನೇ ಪದ 5 ಹಾಗೆ ಇಟ್ಟಿದ್ದೀವಿ. ಅದಕ್ಕೆ -3ರಿಂದ ಕೂಡಿದ್ರೆ ನನಗೆ 2 ಬಂತು. 2ಕ್ಕೆ -3 ಕೂಡಿದ್ರೆ -1 ಬಂತು. -1ಕ್ಕೆ ಮತ್ತೆ -3 ಕೂಡಿದ್ರೆ -4 ಬರ್ತಾ ಇದೆ. ಸೊ ಒಟ್ಟಾರೆಯಾಗಿ ಸಮಾಂತರ ಶ್ರೇಣಿಯನ್ನ ಪಡೆಯುವ ಬಗೆ ನಾವಿಲ್ಲಿ ತಿಳ್ಕೊಂಡ್ವಿ. ಈಗ ಮುಂದಿನ ಅಂಶವನ್ನ ಗಮನಿಸ್ತಾ ಹೋಗೋಣ. ನೋಡಿ, ಇಲ್ಲೊಂದು ಕ್ಯಾಲೆಂಡರ್ ಅನ್ನ ನಾನು ತೆಗೆದುಕೊಳ್ತಾ ಇದ್ದೀನಿ. ಈಗ ಒಂದು ಕ್ಯಾಲೆಂಡರ್ ಅನ್ನ ಬೇಸ್ ಇಟ್ಕೊಂಡು ಸಮಾಂತರ ಶ್ರೇಣಿಯನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ನಾನು ಇಲ್ಲಿ ತುಂಬಾ ವಿಷಯವನ್ನ ತೆಗೆದುಕೊಳ್ತಾ ಹೋಗಲ್ಲ, ಕಾರಣ ಅರ್ಥವನ್ನ ಮಾಡ್ಕೊಳ್ಳೋಕೆ ನೋಡಿ. ಈ ಡೇಟ್ಸ್ ಅನ್ನ ಗಮನಿಸಿದ್ರೆ 1, 2, 3, 4, 5 ಮುಂದುವರಿತಾ ಹೋಗಿದೆ. ಈ ಸಂಖ್ಯೆಗಳನ್ನ ನೀವು ಕ್ರಮಾನುಗತವಾಗಿ ಬರಿತಾ ಹೊರಟ್ರೆ ಒಂದು ಸಮಾಂತರ ಶ್ರೇಣಿಗೆ ಉದಾಹರಣೆ ಆಗುತ್ತೆ. ಕಾರಣ ಏನು ನೋಡಿ, 1ಕ್ಕೆ 1 ಸೇರಿದ್ರೆ 2 ಬರುತ್ತೆ. 2ಗೆ ಮತ್ತೆ 1 ಸೇರಿದ್ರೆ 3 ಬರುತ್ತೆ. ಈಗ ನಿರ್ದಿಷ್ಟ ಸಂಖ್ಯೆ 1 ಸೇರಿಸೋದ್ರಿಂದ ಮುಂದಿನ ಸಂಖ್ಯೆಗಳು ಬರ್ತಾ ಇವೆ. ನೀವು ಉಲ್ಟಾ ಬರ್ಬೋದು. 31, 30, 29 ಬಂದ್ರೆ ಪ್ರತಿ ಸಂಖ್ಯೆಗೆ -1 ಸೇರಿಸ್ತಾ ಇದ್ದೀವಿ. ಮೊದಲನೇ ಪದವನ್ನ ಹಾಗೆ ಬರೆದು ಉಳಿದ ಸಂಖ್ಯೆಗಳು ಬರ್ಬೇಕಂದ್ರೆ ಆ ಹಿಂದಿನ ಸಂಖ್ಯೆಗೆ -1 ಕೂಡಿದ್ರೆ ಈ ಎಲ್ಲಾ ಸಂಖ್ಯೆಗಳು ಬರ್ತಾ ಇವೆ. ಹಾಗೇನೆ ನೀವು ಕೇವಲ
ಭಾನುವಾರ ದಿವಸ ಬರ್ತಕ್ಕಂತಹ ಸಂಖ್ಯೆಗಳನ್ನ ಗಮನಿಸಬಹುದು. 6, 13, 20, 27. ಸೊ 7 ಸೇರೋದ್ರಿಂದ ಮುಂದಿನ ಸಂಖ್ಯೆಗಳು ಬರ್ತಾ ಇವೆ. ಹಾಗಾದ್ರೆ ಇಲ್ಲಿ 6 ಮೊದಲನೇ ಸಂಖ್ಯೆ ಆದ್ರೆ ಮುಂದೆ ಈ ತರ ಬರ್ತಾ ಇರತ್ತೆ ಅಂತ ನಾವು ಈ ಕ್ಯಾಲೆಂಡರ್ ಅನ್ನ ಬಳಕೆ ಮಾಡಿಕೊಂಡು ಉದಾಹರಣೆಗಳನ್ನು ಹಾಗೆ ಸಮಾಂತರ ಶ್ರೇಣಿಯನ್ನು ಅರ್ಥ ಮಾಡ್ಕೊಳ್ಬಹುದು. ಉದಾಹರಣೆಯನ್ನ ಬರೆಯೋದು ಹೇಗೆ ಎಂಬುದು ತಿಳ್ಕೊಂಡಿದೀವಿ. ಆದ್ರೂ ಒಂದು 4 ಉದಾಹರಣೆಯನ್ನ ತೆಗೆದುಕೊಳ್ತಾ ಇದ್ದೀವಿ. ನೋಡಿ, ಇಲ್ಲಿ ಮೊದಲನೇ ಉದಾಹರಣೆಯಲ್ಲಿ +5 ಸೇರೋದ್ರಿಂದ ಮುಂದಿನ ಸಂಖ್ಯೆಗಳನ್ನ ಬರಿತಾ ಹೋಗ್ತೀವಿ. ಎರಡನೇ ಉದಾಹರಣೆಯನ್ನ ನೋಡೋಣ. ಇಲ್ಲಿ -3 ಸೇರಿಸೋದ್ರಿಂದ ಮುಂದಿನ ಸಂಖ್ಯೆಗಳು ಬರ್ತಾ ಹೋಗ್ತವೆ. ಹಾಗೇನೆ ಮೂರನೇ ಉದಾಹರಣೆಯನ್ನ ಗಮನಿಸಿದ್ರೆ ಮೊದಲನೇ ಸಂಖ್ಯೆ -10 ಇದೆ. -10ಕ್ಕೆ +5 ನಾನು ಮನಸ್ಸಿನಲ್ಲಿಟ್ಟುಕೊಂಡು ಕೂಡಿಸಿದ್ರೆ ನನಗೆ ಎರಡನೇ ಪದ -5 ಬರುತ್ತೆ. ಹಾಗೇನೆ -5 +5 0, 0 +5 +5. ಹಾಗಾದ್ರೆ ಈ ಮೂರನೇ ಉದಾಹರಣೆಯಲ್ಲಿ ನಾವು ನಿರ್ದಿಷ್ಟ ಸಂಖ್ಯೆಯನ್ನ +5 ಅಂತ ತೆಗೆದುಕೊಂಡಿದ್ದೀವಿ. ಮುಂದಿನ ಉದಾಹರಣೆಯನ್ನು ಗಮನಿಸಿದ್ರೆ ನೋಡಿ, ಇಲ್ಲಿ ದಶಮಾಂಶ ಸಂಖ್ಯೆಗಳಿವೆ. ಇಲ್ಲಿ ಮೊದಲನೇ ಸಂಖ್ಯೆ 1.2 ಬರೆದಿದ್ದೀವಿ. ಅದಕ್ಕೆ 0.4 ಸೇರಿಸಿದ್ರೆ ಎರಡನೇ ಪದ, 0.4 ಸೇರಿಸಿದ್ರೆ 2.0 ಮೀನ್ಸ್ ಮುಂದಿನ ಸಂಖ್ಯೆ ಬರ್ತಾ ಇದೆ. ಹೀಗೆ ಸಂಖ್ಯೆಗಳ ಪಟ್ಟಿ ದೊರೀತಾ ಇದೆ. ಇವನ್ನ ನಾವು ಸಮಾಂತರ ಶ್ರೇಣಿಗೆ ಸಂಬಂಧಿಸಿರ್ತಕ್ಕಂತಹ ಉದಾಹರಣೆಗಳು ಅಂತ ಹೇಳ್ತೀವಿ. ಇದೇ ರೀತಿ ನಾವು ಹಲವಾರು ಉದಾಹರಣೆಗಳನ್ನ ಬರಿತಾ ಹೋಗ್ಬೋದು. ಹಾಗಾದ್ರೆ ಮುಂದೆ ನೋಡ್ತಾ ಹೋಗೋಣ. ಇಲ್ಲಿ 2 ಎಂಬ ಒಂದು ಸಂಖ್ಯೆ ಬರೆದಿದ್ದೀನಿ. ಇದಕ್ಕೆ ನಾನು 5 ಕೂಡಿಸ್ತೀನಿ. ಎಷ್ಟು ಬಂತು? 7 ಬರ್ತಾ ಇದೆ. ಹಾಗೇನೆ 5 ಸೇರಿದ್ರೆ 12. ಹಾಗೇನೆ 5 ಸೇರಿಸ್ತಾ ಹೊರಟ್ರೆ ಮುಂದಿನ ಸಂಖ್ಯೆಗಳು ಬರ್ತಾ ಹೋಗ್ತವೆ. ಹಾಗಾದ್ರೆ ಈ ನಿರ್ದಿಷ್ಟವಾಗಿ ನಾನು ಪ್ರತಿ ಹಂತದಲ್ಲಿ ಕೂಡಿಸಿರೋ ಸಂಖ್ಯೆ ಎಷ್ಟು ಅಂದ್ರೆ 5. ಆ 5 ನಾವು ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. ನೋಡಿ, ಸಾಮಾನ್ಯ ವ್ಯತ್ಯಾಸ ಎಂಬುದು ಇಲ್ಲಿ ನಿರ್ದಿಷ್ಟವಾಗಿ ಒಂದು ಸಂಖ್ಯೆಗೆ ಕೂಡಿದ ನಂತರ ಬರುವ ಸಂಖ್ಯೆ. ಹಾಗಾದ್ರೆ ಕೂಡಿಸುವ ಸಂಖ್ಯೆನೇ ಸಾಮಾನ್ಯ ವ್ಯತ್ಯಾಸ. ಅದನ್ನ ಡಿ ಅಂತ ಕರಿತೀವಿ. ಏನಿದು ಅಂದ್ರೆ ಬಹಳ ಸಿಂಪಲ್. ನೋಡಿ, ಇಲ್ಲಿ ಸ್ಥಿರ ಪದ ಏನಿದೆನೋ 5, ಆ ಸ್ಥಿರ ಸಂಖ್ಯೆಯನ್ನೇ ನಾವು ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. ಈ ಸ್ಥಿರ ಸಂಖ್ಯೆ ಅಂದ್ರೆ ಇದೇನಿದೆ ಅಲ್ವಾ, ಇದು ಧನ ಸಂಖ್ಯೆ ಆಗಿರ್ಬೋದು, ಅಥವಾ ಋಣ ಸಂಖ್ಯೆ ಆಗಿರ್ಬೋದು, ಅಥವಾ 0 ಆಗಿರ್ಬೋದು. ಇಟ್ ಮೇ ಬಿ ಪಾಸಿಟಿವ್, ನೆಗೆಟಿವ್ ಆರ್ 0 ಆಗಿರ್ಬೋದು. ಹಾಗೇನೆ ಈ ಸಾಮಾನ್ಯ ವ್ಯತ್ಯಾಸವನ್ನ ಒಂದು ಸಿಂಪಲ್ ಆಗಿರ್ತಕ್ಕಂತಹ ಲೈನಲ್ಲಿ ನಾವು ತಿಳ್ಕೋಬಹುದು. ನೋಡಿ, ಏನ್ ಬರ್ದಿದೀವಿ ಇಲ್ಲಿ ಅಂದ್ರೆ, ಸಮಾಂತರ ಶ್ರೇಣಿಯ ಯಾವುದೇ 2 ಅನುಕ್ರಮ ಪದಗಳ ವ್ಯತ್ಯಾಸವನ್ನೇ ಸಾಮಾನ್ಯ ವ್ಯತ್ಯಾಸ ಅಂತೀವಿ. ಇದು ತುಂಬಾ ಇಂಪಾರ್ಟೆಂಟು. ಯಾವುದೇ ಸಮಸ್ಯೆನ ನಾವು ಬಿಡಿಸಬೇಕಾದ್ರೆ ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಕೊಳ್ಳಬೇಕು. ಮುಂದೆ ನೋಡೋಣ. ಇಲ್ಲಿ ಗಮನಿಸ್ತಾ ಹೋಗಿ, ಇಲ್ಲಿ A1, A2, A3 ಎಂಬತಕ್ಕಂತಹ ಒಂದು ಶ್ರೇಣಿಯನ್ನ ಬರೆದಿದ್ದೀವಿ. ಇದು ಸಮಾಂತರ ಶ್ರೇಣಿ ಯಾಗಿದ್ರೆ ಆಗ ಇಲ್ಲಿ ನಾವು ಏನಂತೀವಿ ಅಂದ್ರೆ, A1 ಅನ್ನ ಮೊದಲನೇ ಪದ, A2 ಅನ್ನ ಎರಡನೇ ಪದ, A3 ಅನ್ನ ಮೂರನೇ ಪದ. ಹಾಗೇನೆ ನೋಡಿ, ಇಲ್ಲಿ AN ಇದೆ ಅಲ್ವಾ, ಅದನ್ನ ಎನ್ನನೆಯ ಪದ ಅಂತ ಬರಿತೀವಿ. ಅಂದ್ರೆ ಇಲ್ಲಿ ಹಲವಾರು ಪದಗಳಿವೆ. ನಾನು ಇಲ್ಲಿ A1, A2, A3 ಕಾಣಿಸ್ತಾ ಇದೆ. ಮುಂದುವರಿತಾ ಹೊರಟ್ರೆ A4 ಇದೆ, A5 ಇದೆ. ಕೊನೆಗೆ ನಾವು ಎನ್ನನೆಯ ಪದವನ್ನ AN ಅಂತ ಬರಿತೀವಿ. ಹಾಗಾದ್ರೆ ಇದನ್ನ ಆಧಾರವಾಗಿ ಇಟ್ಕೊಂಡು ನೋಡಿ, ಇದು ಆಲ್ರೆಡಿ ಸಮಾಂತರ ಶ್ರೇಣಿ ಆಗಿರೋದ್ರಿಂದ ನಾವು ಡಿ ನ ಬರೀಬಹುದು. ಸಾಮಾನ್ಯ ವ್ಯತ್ಯಾಸ ಹೇಗಿರುತ್ತೆ ಅಂದ್ರೆ, ಗಮನಿಸ್ತಾ ಹೋಗಿ, ಸಾಮಾನ್ಯ ವ್ಯತ್ಯಾಸ ಎಂಬುದು ನಾವು ಈಗ ಆಲ್ರೆಡಿ ತಿಳ್ಕೊಂಡಿರುವ ಹಾಗೆ 2 ಅನುಕ್ರಮ ಪದಗಳ ವ್ಯತ್ಯಾಸ. ಅಂದ್ರೆ A2 ಎಂಬುದು ಒಂದು ಪದ, ಅದ್ರ ಹಿಂದಿನ ಪದ A1 ಇದೆ, ಅವುಗಳ ವ್ಯತ್ಯಾಸವನ್ನ ಇಲ್ಲಿ ಬರೆದಿದ್ದೀವಿ, ಅದು ಡಿ ಆಗಿದೆ. ಅಥವಾ ಏನ್ ಬರಿಬಹುದು? A3 - A2 ಬರಿಬಹುದು, ಅಥವಾ A4 - A3 ಬರಿಬಹುದು. ಹಾಗೇನೆ ಇದನ್ನ ಸಾಮಾನ್ಯಕರಿಸಿದ್ರೆ ನಾವು
an ಮೈನಸ್ an ಮೈನಸ್ n ಅಂದೂ ಬರಿಬಹುದು. ಸೊ ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನ ಬರಿತಕ್ಕಂಥ ಸೂತ್ರ ತುಂಬಾ ಸುಲಭವಾಗಿದೆ. ಯಾವುದಾದ್ರೂ ಎರಡು ಕ್ರಮಾನುಗತ ಸಂಖ್ಯೆಗಳ ವ್ಯತ್ಯಾಸವನ್ನ ಬರಿಬೇಕು. ಈ ಸಮಾಂತರ ಶ್ರೇಣಿಗೆ ಉದಾಹರಣೆಯನ್ನ ಆಧಾರವಾಗಿ ಇಟ್ಕೊಂಡ್ಬಿಟ್ಟು ಹಾಗೆ ಸಾಮಾನ್ಯ ವ್ಯತ್ಯಾಸವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನೋಡಿ. ಈಗ ಸಾಮಾನ್ಯ ಮಾದರಿಯನ್ನ ಬರಿತಾ ಹೋಗೋಣ. ಅದನ್ನ ಸಾಮಾನ್ಯ ರೂಪ ಅಂತಾನು ಹೇಳ್ತೀವಿ ನಾವು. ಹೇಗೆ ಅಂದ್ರೆ ತುಂಬಾ ಸುಲಭ, ಗಮನಿಸ್ತಾ ಹೋಗಿ. ಇಲ್ಲಿ ಇದರಲ್ಲಿ ಮೊದಲನೇ ಪದ ಎ ಅಂತ ತಗೊಂಡು ಅದಕ್ಕೆ ಸಾಮಾನ್ಯ ವ್ಯತ್ಯಾಸ ಏನಿದೆ ಅಲ್ಲ ಅದನ್ನ ಡಿ ಅನ್ನ ಸೇರಿಸಿದ್ರೆ ಎರಡನೇ ಪದ ಬರ್ತಾ ಇದೆ. ಎ ಪ್ಲಸ್ ಡಿಗೆ ಪ್ಲಸ್ ಡಿ ಅನ್ನ ಸೇರಿದ್ರೆ ಮೂರನೇ ಪದ. ಎ ಪ್ಲಸ್ 2ಡಿಗೆ ಮತ್ತೆ ಡಿ ಸೇರಿದ್ರೆ ನನಗೆ ನಾಲ್ಕನೇ ಪದ. ಹೀಗೇನೆ ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d ಹೀಗೆ ಬರಿತಾ ಹೊರಟ್ರೆ ಬರುವ ಒಂದು ರೂಪವನ್ನೇ ನಾವು ಸಮಾಂತರ ಶ್ರೇಣಿಯ ಸಾಮಾನ್ಯ ಮಾದರಿ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಮೊದಲನೇ ಪದ ಎ ಆಗಿದೆ, ಡಿ ಎಂಬುದು ಸಾಮಾನ್ಯ ವ್ಯತ್ಯಾಸ. ಸೊ ಈ ಸಾಮಾನ್ಯ ಮಾದರಿಯನ್ನ ಆಧಾರವಾಗಿಟ್ಟುಕೊಂಡು ಸಮಾಂತರ ಶ್ರೇಣಿಗೆ ಎನ್ನನೆಯ ಪದವನ್ನ ಕಂಡುಹಿಡಿಯುವ ಸೂತ್ರ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲೇ ತುಂಬಾ ಸುಲಭ ಮಕ್ಕಳೇ. ಇದನ್ನ ಗಮನಿಸಿದ್ರೆ ಇದನ್ನ ಬರೆಯೋದು ಈಸಿ. ಏನು, ಪ್ರತಿ ಪದದಲ್ಲಿಯೂ ಎ ಇದೆ ಅಲ್ವಾ, ನಾನು ಇಲ್ಲಿ ಎ ಬರಿತೀನಿ. ಆಮೇಲೆ ಪ್ಲಸ್ ಇದೆ, ಪ್ಲಸ್ ಬರಿತೀನಿ. ಡಿ ನ ಜೊತೆಗಿರೋ ನಂಬರ್ ಗಮನಿಸಿದ್ರೆ ಸಾಕು. ಏನಾಗಿದೆ ಇಲ್ಲಿ, ಮೊದಲನೇ ಪದದಲ್ಲಿ ಡಿ ಇಲ್ಲ, ಎರಡನೇ ಪದದಲ್ಲಿ 1d ಇದೆ, ಮೂರನೇ ಪದದಲ್ಲಿ 2d ಇದೆ. ಅಂದ್ರೆ ಆ ಪದಕ್ಕೂ ಡಿ ನ ಜೊತೆಗಿರೋ ನಂಬರ್ಗೂ ಒಂದು ಕಡಿಮೆ ಆಗ್ತಾ ಇದೆ. ಬಹಳ ಸಿಂಪಲ್ ನೋಡಿ. ಎನ್ಗೆ ಸೂತ್ರ ಎ ಇದೆ ಬರ್ದಿದ್ದೀವಿ, ಪ್ಲಸ್ ಇದೆ ಬರ್ದಿದ್ದೀವಿ, ಡಿನೂ ಇದೆ ಬರ್ದಿದ್ದೀವಿ. ಬಟ್ ಡಿ ನ ಜೊತೆಗಿರುವ ಸಹಗುಣಕ ಒಂದು ಕಡಿಮೆ ಪ್ರತಿಯೊಂದಕ್ಕೂ ಇರೋದ್ರಿಂದ, ಅಂದ್ರೆ ಪದದ ಸಂಖ್ಯೆಗೂ ಅಲ್ಲಿರೋ ನಂಬರ್ಗೂ ಒಂದು ಕಡಿಮೆ ಇರೋದ್ರಿಂದ ಇಲ್ಲಿ ನಾವು n-1 ಅಂತ ಬರ್ದಿದ್ದೀವಿ. ಹಾಗಾದ್ರೆ ಸಮಾಂತರ ಶ್ರೇಣಿಯ ಎನ್ನನೆಯ ಪದ ತುಂಬಾ ಸುಲಭ. an ಈಸ್ ಈಕ್ವಲ್ ಟು a ಪ್ಲಸ್ n-1 ಇಂಟು ಡಿ ಅಂತ ಬರಿತೀವಿ. ಹಾಗಾದ್ರೆ ಇಲ್ಲಿ ಎ ಅಂದ್ರೆ ಗೊತ್ತಿದೆ ನಮಗೆ, ಮೊದಲನೇ ಪದ, ಡಿ ಸಾಮಾನ್ಯ ವ್ಯತ್ಯಾಸ, an ಎಂಬುದು ಎನ್ನನೆಯ ಪದ. ತುಂಬಾ ಗಮನ ಇಟ್ಟು ಕೇಳಿ, an ಎನ್ನನೆಯ ಪದ. ಈಗ ಈ ಕ್ಯಾಲೆಂಡರ್ ಅನ್ನ ಮತ್ತೆ ತಗೊಳ್ತಾ ಇದ್ದೀನಿ. ರೀಸನ್ ಇಷ್ಟೇ, ಇದರಲ್ಲಿ 1, 2, 3, 4 ಶ್ರೇಣಿ ಅಂತ ಬರೆದ್ರೆ ಎ ನ ಬೆಲೆ ಎಷ್ಟಾಗತ್ತೆ, 1 ಆಯ್ತು. ಡಿ ನ ಬೆಲೆ ಬೇಕು ಅಂದ್ರೆ ಏನ್ ಮಾಡ್ತೀನಿ ನಾನು, 2 ನಲ್ಲಿ 1 ಕಳೆದ್ರೆ 1 ಬರುತ್ತೆ. ಅಥವಾ ನಾನು ಸ್ಯಾಟರ್ಡೆ ಬರ್ದಿರೋ ನಂಬರ್ನ ನೋಡ್ತಾ ಹೋಗಿ, ಇಲ್ಲೇ 4, 11, 18, 25 ಇದೆ. ಹಾಗಾದ್ರೆ ಈ ಶ್ರೇಣಿಯನ್ನ ಬರೆದ್ರೆ, ಉದಾಹರಣೆ ಬರೆದ್ರೆ ಅಲ್ಲಿ ಏನಾಗತ್ತೆ ಅಂದ್ರೆ ಎ ಬೆಲೆ 4 ಆಯ್ತು, ಡಿ ನ ಬೆಲೆ 11ರಲ್ಲಿ 4 ಹೋದ್ರೆ ಎಷ್ಟು ಬರುತ್ತೆ, 7 ಬರುತ್ತೆ. ಸೊ ಕ್ಯಾಲೆಂಡರ್ನ ಸಹಾಯದಿಂದ ಉದಾಹರಣೆಗಳ ಜೊತೆಗೆ ಮೊದಲನೇ ಪದ ಡಿ ಅನ್ನು ಬರೀಬಹುದು. ಈಗ ಈ ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ನೋಡಿ, ಒಂದು ಸಮಾಂತರ ಶ್ರೇಣಿ ಕೊಟ್ಟಿದ್ರೆ ಮೊದಲನೇ ಪದ ಸಾಮಾನ್ಯ ವ್ಯತ್ಯಾಸವನ್ನ ಬರೆಯಿರಿ ಅಂತ ಕೇಳಿದ್ರೆ ಹೇಗೆ ಬರೆಯೋದು, ಬಹಳ ಸಿಂಪಲ್ ನೋಡಿ. ಇಲ್ಲಿ ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ, ಅದರಲ್ಲಿ ಮೊದಲನೇ ಪದ ಏನಾಗಿದೆ ಅಂದ್ರೆ 3 ಇದೆ, 3 ಬರೆದಿದ್ದೀವಿ. ಹಾಗೇನೆ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಬೇಕಾದ್ರೆ ಏನ್ ಮಾಡ್ತಾ ಇದೀವಿ, ಸೂತ್ರವನ್ನ ಬಳದಿದ್ದೀವಿ. ದಟ್ ಈಸ್ ಡಿ ಈಸ್ ಈಕ್ವಲ್ ಟು a2 ಮೈನಸ್ a1. ಆ ಬೆಲೆಗಳನ್ನು ಆದೇಶಿಸಿದ್ರೆ ನನಗೆ -3 ಬಂತು, ಸಾರಿ -2 ಬರ್ತಾ ಇದೆ. ಎರಡನೇ ಉದಾಹರಣೆಯನ್ನ ಗಮನಿಸಿ, ಅದರಲ್ಲಿ ನಾವು -5, -1, 3, 7 ಇದೆ. ಅದರಲ್ಲಿ ಮೊದಲನೇ ಪದ ಏನಿದೆ, -5 ಬರ್ತಾ ಇದೆ. ಡಿ ನ ಕಂಡುಹಿಡಿಯೋದನ್ನ ಗಮನ ಇಟ್ಟು ನೋಡಿ. ಅದಕ್ಕೆ ಸೂತ್ರ ಬರ್ದಿದ್ದೀನಿ, a2 ಜಾಗದಲ್ಲಿ ಬೆಲೆ, a1 ಜಾಗದಲ್ಲಿ ಬೆಲೆ, ಬ್ರಾಕೆಟ್ನಲ್ಲೇ ಬರ್ದಿದ್ದೀವಿ, ಕಾರಣ ಮೈನಸ್ ಇರೋದ್ರಿಂದ. ಸಂಕ್ಷೇಪಿಸಿದ್ರೆ ಡಿ ಬೆಲೆ ನನಗೆ 4 ಬರ್ತಾ ಇದೆ. ನೆಕ್ಸ್ಟ್, ಈಗ ಇನ್ನೊಂದು ಸಮಸ್ಯೆನ ತೆಗೆದುಕೊಳ್ಳೋಣ. ಇಲ್ಲಿ ಸಮಾಂತರ ಶ್ರೇಣಿಯ ಎನ್ನನೆಯ ಪದ 3n+2 ಆದರೆ ಮೊದಲನೆಯ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಕೇಳಿದ್ರೆ, ಮೊದಲನೇ ಹಂತ ದತ್ತದ ಪ್ರಕಾರ an ಬೆಲೆ ಬರೆದಿದ್ದೀವಿ. ನೆಕ್ಸ್ಟು n ಜಾಗದಲ್ಲಿ 1 ಹಾಕಿದ್ದೀವಿ. ಸಂಕ್ಷೇಪಿಸಿದ್ರೆ 3 + 2 5 ಬಂತು. ಹಾಗೇನೆ
ಎನ್ ಜಾಗದಲ್ಲಿ 2 ಹಾಕೋಣ, ನಮಗೆ ಸಂಕ್ಷೇಪಿಸಿದ್ರೆ 8 ಬರ್ತಾ ಇದೆ. ಹಾಗಾದ್ರೆ ಡಿ ಕಂಡುಹಿಡಿಯೋಕೆ ಸೂತ್ರ ಏನಿದೆ? a2 - a1 ಬೆಲೆ ಹಾಕಿ ಸಂಕ್ಷೇಪಿಸಿ 3 ಬಂತು. ಹಾಗಾದ್ರೆ ಈ ಸಮಸ್ಯೆಯಲ್ಲಿ ಕೇಳಿರೋದೇನು ನೋಡಿ, ಮೊದಲನೇ ಪದ 5 ಅಂತ ಬಂತು, ಸಾಮಾನ್ಯ ವ್ಯತ್ಯಾಸ 3 ಅಂತ ಬಂತು. ಹಾಗಾದ್ರೆ ಇದನ್ನ ಇನ್ನೂ ಸುಲಭವಾಗಿ ಮಾಡೋದಕ್ಕೆ ಒಂದು ಸಿಂಪಲ್ ಟೆಕ್ನಿಕ್ ಅನ್ನ ನೋಡೋಣ. ನೋಡಿ, ಶಾರ್ಟ್ ಕಟ್ ಮೆಥಡ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಮಗೆ ಹಲವಾರು ಸಂದರ್ಭದಲ್ಲಿ ಇದು ಅನುಕೂಲ ಆಗುತ್ತೆ. ನೋಡಿ, ಇಲ್ಲಿ ಸೂತ್ರ ಬರೆದಿದ್ದೀನಿ. an ಸೂತ್ರನ ಹೀಗಿದೆ, ಹೀಗಿದೆ, ಹೀಗೆ ಬರೆದಿದ್ದೀನಿ. ಕೊನೆಗೆ ಅದನ್ನು ನಾನು ND + a - d ರೂಪದಲ್ಲಿ ಬರಿತಾ ಇದ್ದೀನಿ. ನೆಕ್ಸ್ಟು ಇದನ್ನ an = 3n + 2 ಅಂತ ಕೊಟ್ಟಿದ್ದಾನಲ್ಲ, ಅದಕ್ಕೆ ಹೋಲಿಕೆ ಮಾಡಿದರೆ ಗಮನ ಇಟ್ಟು ನೋಡಿ ಮಕ್ಕಳೇ, ಎಷ್ಟು ಸುಲಭ ಬರುತ್ತೆ. n ನ ಸಹಗುಣಕ 3 ಇದೆ, ಇಲ್ಲಿ n ನ ಸಹಗುಣಕ d ಇದೆ. ಹಾಗಾದ್ರೆ d ನ ಬೆಲೆ ಎಷ್ಟಾಯ್ತು? 3 ಆಯ್ತು. ಹಾಗೇನೆ a ಬರ್ಬೇಕಂದ್ರೆ ನೋಡಿ, ಇಲ್ಲಿ ನಮಗೆ a ಬರ್ಬೇಕಂದ್ರೆ 2ಕ್ಕೆ 3 ಅಂದ್ರೆ ಈ 2 ನಂಬರ್ ಸಹಗುಣಕ ಪ್ಲಸ್ ಸ್ಥಿರಸಂಖ್ಯೆ 2 ಕೂಡಿದ್ರೆ ನಮ್ಗೇನ್ ಬರ್ತಾ ಇದೆ? ಇಲ್ಲಿ 5 ಬರ್ತಾ ಇದೆ. ಅಂದ್ರೆ ಯಾವುದೇ ಸರಳ ಸಮೀಕರಣ, 1ನೇ ಘಾತದ ಸಮೀಕರಣ ಸಮಾಂತರ ಶ್ರೇಣಿಯಲ್ಲಿ ಇದ್ರೆ ಆಗ ನಾವು ಇದನ್ನ ಬಳಕೆ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಂಡಿದ್ದೀವಿ. ಸೊ an 5n + 1 ಆದ್ರೆ ತುಂಬಾ ಸುಲಭವಾಗಿ ಡಿ ಬೆಲೆ 5 ಆಗತ್ತೆ. ಎ ಬೆಲೆ ಎಷ್ಟು ಅಂದ್ರೆ 5 ಮತ್ತು 1 ಸೇರೋದ್ರಿಂದ 6 ಬರ್ತಾ ಇದೆ. ಈಗ ಮುಂದೆ ಈ an ಸೂತ್ರ ಮತ್ತು ಡಿ ಗೆ ಸಂಬಂಧಿಸಿದಾಗೆ ಸಮಸ್ಯೆಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, an = a + n - 1 × d ಎಂಬ ಒಂದು ಸೂತ್ರ ತಗೊಂಡಿದ್ದೀನಿ. ಇದಕ್ಕೆ ಸಂಬಂಧಿಸಿದಾಗೆ 4 ರೀತಿಯ ಸಮಸ್ಯೆಗಳನ್ನ ನಾವು ಚರ್ಚೆ ಮಾಡ್ಬೋದು. ನೋಡಿ, ಮೊದಲನೇ ರೀತಿಯ ಸಮಸ್ಯೆ ಹೇಗಿದೆ ಅಂದ್ರೆ, ಎ ಕೊಟ್ಟಿದ್ದಾನೆ, ಡಿ ಕೊಟ್ಟಿದ್ದಾನೆ, ಎನ್ ಕೊಟ್ಟಿದ್ದಾನೆ, an ಅನ್ನ ಕಂಡುಹಿಡಿತೀವಿ. ಹಾಗಾದ್ರೆ ಏನು? ನೇರವಾಗಿ ಸೂತ್ರನ ಬರೆದು ಬೆಲೆಗಳನ್ನು ಹಾಕಿ ಸಂಕ್ಷೇಪಿಸಿದ್ರೆ ನಮಗೆ an ಬೆಲೆ ಬರುತ್ತೆ. ಗಮನಿಸಿ, ಮೊದಲನೇ ಹಂತ a = a + n - 1 × d ಬರೆದಿದ್ದೀವಿ. ಎರಡನೇ ಹಂತದಲ್ಲಿ ಎ ನ ಬೆಲೆ, ಎನ್ ನ ಬೆಲೆ, ಡಿ ನ ಬೆಲೆ ಹಾಕಿದ್ದೀವಿ. ಮೂರನೇ ಹಂತ ಸಂಕ್ಷೇಪಿಸಿದೀವಿ. ಕೊನೆಗೆ ನನಗೆ an ಬೆಲೆ 29 ಬಂತು. ನೆಕ್ಸ್ಟ್ ವಿಧ ಯಾವುದು ಅಂತ ಗಮನಿಸೋಣ. ಮೀನ್ಸ್ ಇನ್ನೊಂದು ರೀತಿ ಕೊಡೋದು, ಇಲ್ಲಿ ಎ ಬೆಲೆ, ಡಿ ಬೆಲೆ, an ಬೆಲೆ ಕೊಟ್ಟಿದ್ದಾರೆ, ಎನ್ ಬೆಲೆ ಕಂಡುಹಿಡಿಬೇಕು. ಇದಕ್ಕೆ ಅದೇ ಸೂತ್ರ ತಗೊಂಡಿದ್ದೀವಿ, ಬೆಲೆಗಳನ್ನು ಹಾಕಿದ್ದೀವಿ. ಬಟ್ ವ್ಯತ್ಯಾಸ ಏನು ಅಂದರೆ, ಇಲ್ಲಿ ಎನ್ ಬೆಲೆ ಇತ್ತು, ಇಲ್ಲಿ ಎನ್ ಬೆಲೆ ಇಲ್ಲ. ಎರಡನೇ ಹಂತದಿಂದ ಮೂರನೇ ಹಂತ ನೋಡಿ ಸಂಕ್ಷೇಪಿಸ್ತಾ ಇದ್ದೀವಿ. 2 ಆ ಕಡೆ ತಗೊಂಡ್ವಿ. ಇಲ್ಲಿ ಭಾಗ ಮಾಡಿ ಕೊನೆಗೆ ಸಿಂಪ್ಲಿಫೈ ಮಾಡಿದರೆ ನನಗೆ ಎನ್ ಬೆಲೆ 10 ಬರ್ತಾ ಇದೆ. ಇನ್ನು ಮೂರನೇ ರೀತಿಯ ಸಮಸ್ಯೆನ ತೆಗೆದುಕೊಂಡ್ರೆ, ಇಲ್ಲಿ ಎ ಇದೆ, an ಕೊಟ್ಟಿದ್ದಾರೆ, ಎನ್ ಕೊಟ್ಟಿದ್ದಾರೆ, ಡಿ ನ ಕಂಡುಹಿಡಿಯೋದು. ಡಿ ನ ಕಂಡುಹಿಡಿಯೋಕೆ ಅಗೇನ್ ಅದೇ ಸೂತ್ರ, ಬೆಲೆಗಳನ್ನು ಆದೇಶಿಸಿದ್ದೀವಿ. ಡಿ ಇರೋ ಜಾಗದಲ್ಲಿ ಡಿನೇ ಇದೆ. ಸಂಕ್ಷೇಪಿಸಿದರೆ ಕೊನೆಗೆ ನನಗೆ ಡಿ ಬೆಲೆ 3 ಬರ್ತಾ ಇದೆ. ಇನ್ನು ಇನ್ನೊಂದು ರೀತಿ ಇಲ್ಲಿ ಗಮನಿಸಿ, an, ಡಿ, ಎನ್ 3 ಕೊಟ್ಟಿದ್ರೆ ಮೊದಲನೇ ಪದ ಕಂಡುಹಿಡಿಯೋದು. ಅದೇ ಸೂತ್ರ, ಬೆಲೆಗಳನ್ನು ಆದೇಶಿಸಿ ಸಂಕ್ಷೇಪಿಸಿದರೆ ಕೊನೆಗೆ ನನಗೆ a = 2 ಬರುತ್ತೆ. ಇಲ್ಲಿ ಈ 4 ಸಮಸ್ಯೆಗಳಲ್ಲಿ ವಿಶೇಷತೆ ಏನು ಅಂದರೆ, ನಾನು ಎ, ಡಿ, ಎನ್ ಮತ್ತು an ಅನ್ನ ಒಂದೇ ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೀನಿ. ಹಾಗಾದ್ರೆ ಈ ಥರ ನೀವು ಬರ್ಕೊಂಡು ಮಾಡಿದರೆ ಏನು ಅಂದರೆ, ನನಗೆ ಈ ಸೂತ್ರನ ಅಪ್ಲೈ ಮಾಡೋದು ಹೇಗೆ, ಸಂಕ್ಷೇಪಿಸೋದು ಬೇರೆ ಬೇರೆ ಸನ್ನಿವೇಶದಲ್ಲಿ ಹೇಗಿರುತ್ತೆ ಎಂಬುದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬಹುದು ಅಂತಕ್ಕಂಥ ಒಂದು ಉದ್ದೇಶದಿಂದ ನಾನು ಈ ಥರದಲ್ಲಿ ತೆಗೆದುಕೊಂಡಿದ್ದೀನಿ. ಹಾಗೇನೆ ಇನ್ನೊಂದು ಸಮಸ್ಯೆನ ತೆಗೆದುಕೊಳ್ಳೋಣ. ಒಂದು ಸಮಾಂತರ ಶ್ರೇಣಿಯ 3ನೆಯ ಪದ 5, 7ನೆಯ ಪದ 9 ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಪರಿಹಾರ ಏನು ಅಂದರೆ, ಮೊದಲನೇ ಹಂತ ನೆನ್ಪಿಟ್ಕೊಳ್ಳಿ, ಯಾವುದೇ ಸಮಸ್ಯೆ ಇದ್ರೂ ಕೊಟ್ಟಿರುವ ಅಂಶಗಳನ್ನು ಒಂದು ಬಾಕ್ಸ್ ಒಳಗಡೆ ಬರೆದ್ರೆ ನಮಗೆ ಮುಂದಿನ ಹಂತ ಬರೆಯೋದಕ್ಕೂ ಸುಲಭ. ಪರೀಕ್ಷೆಯಲ್ಲಿ ಇದಕ್ಕೇನೆ ನಿರ್ದಿಷ್ಟವಾದ ಒಂದು ಅಂಕವನ್ನು ಕೊಡ್ತಾರೆ. ಹಾಗಾದ್ರೆ ಇಲ್ಲಿ 3ನೇ ಪದ a3, 7ನೇ ಪದ a7, ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಬೇಕು. ಕ್ವೆಶ್ಚನ್ ಮಾರ್ಕ್ ಹಾಕಿದ್ದೀನಿ. ನೆಕ್ಸ್ಟ್ ಸೂತ್ರವನ್ನು ಬರೆದಿದ್ದೀವಿ. ಆ ಸೂತ್ರದಲ್ಲಿ
ಗಮನಿಸಿ, A3 ಇರೋದನ್ನ n ಜಾಗದಲ್ಲಿ 3 ಹಾಕಿದ್ರೆ ಇದು ಬಂತು. 3 - 1 ಮಾಡಿದ್ರೆ 2D ಬಂತು. ಅದನ್ನ ಈಕ್ವೇಶನ್ 1 ಅಂತ ತಗೊಳ್ತೀನಿ. ಇನ್ನೊಂದು ಪಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲೇ ನಾನು. ಈಗ A7 ಕೊಟ್ಟಿದ್ದಾರೆ. A7 n ಜಾಗದಲ್ಲಿ 7 ಹಾಕ್ತೀನಿ. ಸಂಕ್ಷೇಪಿಸಿ 9 ಈಜುಗೂಡಿ A + 6D ಬಂತು. ಇದನ್ನ ಈಕ್ವೇಶನ್ ನಂಬರ್ 2 ಅಂತ ಕರೆದ್ವಿ. ಈಗ 1 ಮತ್ತು 2 ಬಿಡಿಸಿದ್ರೆ, ಇವು ಏಕಕಾಲಿಕ ಸಮೀಕರಣಗಳು, ಬಿಡಿಸಿದ್ರೆ ಏನಾಯ್ತು, ಒಂದ್ರ ಕೆಳಗಡೆ 1 ಬರ್ಕೊಂಡಿದ್ದೀನಿ. ಅವನ್ನ ಕಳೆದಾಗ ಎ ಕ್ಯಾನ್ಸಲ್ ಆಯಿತು. 6D 2D ಹೋದರೆ 4D, 9ರಲ್ಲಿ 5 ಹೋದರೆ 4, 4ಅನ್ನು 4ರಿಂದ ಭಾಗಿಸಿದ್ರೆ ಡಿ ಬೆಲೆ 1 ಬಂತು. ಮುಂದುವರಿಯೋಣ ನೋಡಿ. ಡಿ ಬಂದಾದ ಮೇಲೆ ಇಲ್ಲಿ ಇರ್ತಕ್ಕಂಥ 1ನೇ ಈಕ್ವೇಶನ್ ಇರಲಿ ಅಥವಾ 2ನೇ ಸಮೀಕರಣ ಇರಲಿ, ಒಂದು ಯಾವುದಾದ್ರೂ ಪರಿಗಣಿಸಿ ಡಿನ ಬೆಲೆ 1 ಅಂತ ಹಾಕಿ ಸಂಕ್ಷೇಪಿಸಿದರೆ ನಮಗೆ ಎ ಬೆಲೆ ಬರ್ತಾ ಇದೆ. ಹಾಗಾದರೆ ಎ ಬೆಲೆ ಕಂಡುಹಿಡಿಯೋದನ್ನು ಇನ್ನೊಂದ್ಸಲ ನೋಡ್ತಾ ಹೋಗಿ. ಇಲ್ಲೇ ನಾನು ಯಾವ ಈಕ್ವೇಶನ್ ತಗೊಂಡಿದ್ದೀನಿ, ಮೊದಲನೇ ಈಕ್ವೇಶನ್ ತಗೊಂಡಿದ್ದೀನಿ. ಇಲ್ಲಿ ಡಿ ಬೆಲೆನ 1 ಹಾಕಿದ್ದೀನಿ. ಆಗ 2 × 1 ಆ ಕಡೆ ಹೋದರೆ -2 ಆಯಿತು. ಎ ಬೆಲೆ 3 ಬರ್ತಾ ಇದೆ. ಸೊ ಕೊನೆಗೆ ಸಮಾಂತರ ಶ್ರೇಣಿ ಬರೆಯೋದು ಹೇಗೆ, ಮೊದಲನೇ ಪದ 3, ಅದಕ್ಕೆ 1ಅನ್ನು ಸೇರಿಸೋಣ, 4 ಬರುತ್ತೆ. 1ಅನ್ನು ಸೇರಿಸಿ ಮುಂದಿನ ಪದಗಳು ಬರ್ತಾ ಹೋಗ್ತವೆ. ಈಗ ಇನ್ನೊಂದು ಸಮಸ್ಯೆನ ತೆಗೆದುಕೊಳ್ಳೋಣ. 301 ಇದು 5, 11, 17, 23 ಈ ಸಂಖ್ಯಾಪಟ್ಟಿಯ ಪದವಾಗಿದೆಯೇ, ಅಂದರೆ ಈ ಸಂಖ್ಯಾಪಟ್ಟಿಯಲ್ಲಿ 301 ಬರುತ್ತೋ ಇಲ್ಲೋ ಅಂತ ಪರೀಕ್ಷಿಸಬೇಕು. ಹೇಗೆ, ಗಮನ ಇಟ್ಟು ನೋಡಿ. ಮೊದಲನೇದು ಸಂಖ್ಯಾಪಟ್ಟಿಯನ್ನು ಬರಿತಾ ಇದ್ದೀವಿ. ಹಾಗಾದ್ರೆ ಈ ಸಂಖ್ಯಾಪಟ್ಟಿ ಸಮಾಂತರ ಶ್ರೇಣಿಯಲ್ಲಿ ಇದೆನೋ ಇಲ್ವೋ ಅಂತ ಫಸ್ಟ್ ಪರೀಕ್ಷೆ ಮಾಡೋಣ. ಹೇಗೆ ಪರೀಕ್ಷೆ ಮಾಡೋದು, ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋಣ. ದಟ್ ಈಸ್ A2 - A1, A3 - A2, A4 - A3ನ ಕಂಡುಹಿಡಿದ್ರೆ ಈ 3 ಏನು ವ್ಯತ್ಯಾಸ ತಗೊಂಡಿದೀವೋ ಅದು ಸ್ಥಿರವಾಗಿ ಬರ್ತಾ ಇದೆ. ಅಂದರೆ ನೋಡಿ, ಸಾಮಾನ್ಯ ವ್ಯತ್ಯಾಸ ಸಮವಾಗಿದೆ. ಆದ್ರಿಂದ ನಾವು ಇಲ್ಲಿ ತೆಗೆದುಕೊಂಡಿರೋ ಸಂಖ್ಯಾಪಟ್ಟಿ ಸಮಾಂತರ ಶ್ರೇಣಿಯಲ್ಲಿದೆ ಅಂತ ಹೇಳ್ತೀವಿ. ಕೆಲವು ಸಲ ಏನು ಮಾಡ್ತಾರೆ, ನೇರವಾಗಿ ಸಮಾಂತರ ಶ್ರೇಣಿಯಲ್ಲಿ 301 ಇದನ್ನೋ ಇಲ್ಲೋ ಅಂತ ಪರೀಕ್ಷೆ ಮಾಡಿದರೆ ಆಗ ಇದನ್ನು ಮಾಡೋ ಅವಶ್ಯಕತೆ ಇಲ್ಲ. ನೇರವಾಗಿ ನೆಕ್ಸ್ಟ್ ಹಂತ ಬರುತ್ತಲ್ಲ ನೋಡಿ, ಈ ಭಾಗದಲ್ಲಿ ಬರಿತೀನಲ್ಲ ಅಲ್ಲಿ ಹೋಗಬೇಕು. ಮಕ್ಕಳೇ ಇನ್ನೊಂದ್ಸಲ ಗಮನಿಸಿ, ಸಂಖ್ಯಾಪಟ್ಟಿ ಕೊಟ್ಟಿದ್ದಾರೆ, ನಾನು ಸಮಾಂತರ ಶ್ರೇಣಿ ಅಂತ ನಿರೂಪಣೆ ಮಾಡಿ ಮುಂದೆ ಹೋಗಬೇಕು. ಸಮಾಂತರ ಶ್ರೇಣಿ ಅಂತಾನೆ ಕೊಟ್ಟಿದ್ರೆ ನಾನು ನೇರವಾಗಿ AN ಸೂತ್ರನ ಬರಿತಾ ಇದ್ದೀನಿ. ಇಲ್ಲಿ ನೇರವಾಗಿ ಈಗ ಆಲ್ರೆಡಿ ನಮಗೆ ಗೊತ್ತಿದೆ ಎ ಡಿ ಮತ್ತೆ AN ಬರೆಯೋದು ಗೊತ್ತಿದೆ. ಇಲ್ಲಿ 301 AN ಅಂತ ತಗೊಳ್ತೀನಿ. ಎ ಬೆಲೆ 5, ಡಿ ಬೆಲೆನ ಹಾಕಿ ಸಂಕ್ಷೇಪಿಸಿದ್ದೀವಿ ನೋಡಿ. ಕೊನೆಗೆ ನನಗೆ ಎನ್ನ ಬೆಲೆ 151/3 ಅಂತ ಬಂತು. ಇದನ್ನ 3ರಿಂದ ಭಾಗ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾದ್ರೆ 3ರಿಂದ ಭಾಗ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಇದು ನನಗೆ ಒಂದು ಪೂರ್ಣ ಸಂಖ್ಯೆ, ಅಂದರೆ ಸ್ವಾಭಾವಿಕ ಸಂಖ್ಯೆಯ ರೂಪದಲ್ಲಿ ಬರ್ತಾ ಇಲ್ಲ. ಯಾವಾಗಲೂ ಎನ್ನ ಬೆಲೆ ಸ್ವಾಭಾವಿಕ ಸಂಖ್ಯೆನೇ ಆಗಿರಬೇಕು. ಆದ್ರಿಂದ ಇದು ಧನಾತ್ಮಕ ಪೂರ್ಣಾಂಕವಲ್ಲ, ಧನ ಪೂರ್ಣಾಂಕವಲ್ಲದ ಸಂಖ್ಯೆ ಆಗಿದೆ. ಆದ್ದರಿಂದ ನಾವು ಇದನ್ನೇನಂತೀವಿ ಅಂದರೆ ಈ ಸಂಖ್ಯಾಪಟ್ಟಿಯಲ್ಲಿ 301 ಇಲ್ಲ. ಮಕ್ಕಳು ಇನ್ನೊಂದ್ಸಲ ಗಮನಿಸಿ, ಎನ್ ಬೆಲೆ ನನಗೆ ಧನ ಪೂರ್ಣಾಂಕ ಬಂದರೆ ಅದು ಸಂಖ್ಯಾ ಶ್ರೇಣಿಯಲ್ಲಿ ಇದೆ. ಧನ ಪೂರ್ಣಾಂಕ ಬರಲಿಲ್ಲ ಅಂದರೆ ಸಂಖ್ಯಾಪಟ್ಟಿಯಲ್ಲಿ ಇಲ್ಲ, ಸಮಾಂತರ ಶ್ರೇಣಿಯ ಪದ ಅಲ್ಲ ಅಂತ ನಾವು ಬರಿಬೇಕು. ಈಗ ಇನ್ನೊಂದು ಸಮಸ್ಯೆನ ತೆಗೆದುಕೊಳ್ಳೋಣ ನೋಡಿ. 2 ಅಂಕಿಗಳ ಎಷ್ಟು ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುತ್ತವೆ. ಅಂದರೆ ನಾವು ಸಂಖ್ಯೆಗಳನ್ನು ಬರಿತಾ ಹೋದ್ರೆ 2 ಅಂಕಿಯ ಸಂಖ್ಯೆಗಳು ಯಾವಿದೆ, 10, 11, 12, 13, 99ವರೆಗೂ ಬರ್ತವೆ. ಅದರಲ್ಲಿ 3ರಿಂದ ಭಾಗ ಆಗುವ ಸಂಖ್ಯೆಗಳ ಪಟ್ಟಿಯನ್ನು ಬರಿತಾ ಹೋಗೋಣ. ಸೊ 3ರಿಂದ ಭಾಗಿಸಲ್ಪಡುವ 2 ಅಂಕಿಯ ಸಂಖ್ಯೆಗಳು 12, 15, 18, ಕೊನೆಗೆ 99 ಅಂತ ಬರುತ್ತೆ. ಅವ್ರು ಏನು ಕೇಳಿದ್ದಾರೆ, ಇವು ಎಷ್ಟು ಇವೆ ಅಂತ ಕೇಳಿದ್ದಾರೆ. ಎಷ್ಟಿವೆ ಅಂದ್ರೆ ಅರ್ಥ ನೋಡಿ, ಇಲ್ಲಿ ತಾವು ಕೌಂಟ್ ಮಾಡ್ತಾ ಬರ್ಬೋದು. A1 12, A2 15,
A3 18, ಇಲ್ಲಿ AN ಅನ್ನು 99 ಅಂತ ಪರಿಗಣಿಸೋಣ. ನೋಡಿ, ಸಮಾಂತರ ಶ್ರೇಣಿಯಲ್ಲಿದೆ. A ಬೆಲೆ 12, D ಬೆಲೆ 3, AN ಅನ್ನು 99 ಅಂತ ತಗೊಂಡು N ಬೆಲೆನ ಕಂಡುಹಿಡಿಯೋಣ. ಹಾಗಾದರೆ ಸೂತ್ರ ಬರೆದಿದ್ದೀವಿ. ಸೂತ್ರದಲ್ಲಿ ಬೆಲೆನ ಹಾಕಿ ಕೊನೆಗೆ ಸಂಕ್ಷೇಪಿಸಿದರೆ N ಬೆಲೆ 30 ಬಂತು. ಹಾಗಾದರೆ 3ರಿಂದ ಭಾಗಿಸಲ್ಪಡುವ 2 ಅಂಕೆಗಳ ಸಂಖ್ಯೆ 30 ಇದೆ ಅಂತ ಅರ್ಥ. ಇದನ್ನು ಯಾಕೆ ಇಲ್ಲಿ ತಗೊಂಡಿದ್ದೀವಿ ಅಂದರೆ, ಹಿಂದಿನ ಸಮಸ್ಯೆಯಲ್ಲಿ ಎನ್ನ ಬೆಲೆ ಧನ ಪೂರ್ಣಾಂಕ ಬರಲಿಲ್ಲ, ಆದ್ರಿಂದ ಆ ಸಂಖ್ಯೆ ಇದ್ದಿಲ್ಲ. ಇಲ್ಲಿ ನೋಡಿ, ಎನ್ ಬೆಲೆ 30 ಬಂದಿರೋದ್ರಿಂದ ಕೊನೆಯ ಸಂಖ್ಯೆ 99 30ನೇ ಆಗಿದೆ ಅಂತ ನಾವು ಹೇಳ್ಬೋದು, ಅಥವಾ 99 ಈ ಶ್ರೇಣಿಯಲ್ಲಿ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಈಗ ಇಲ್ಲಿ ಕೊನೆಗೆ ಒಂದು ಲೈನ್ ಬರೆದಿದೆ ನೋಡಿ, 3ರಿಂದ ಭಾಗಿಸಲ್ಪಡುವ 2 ಅಂಕಿಯ ಸಂಖ್ಯೆಗಳು 30 ಇವೆ ಅಂತ ಅರ್ಥ. ಈಗ ಮುಂದುವರಿತಾ ಹೋಗೋಣ. ಸಮಾಂತರ ಶ್ರೇಣಿಯ ಎನ್ನನೆಯ ಪದಗಳವರೆಗಿನ ಮೊತ್ತ, ಎನ್ ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯೋದು ಹೇಗೆ ನೋಡೋಣ. ಇಲ್ಲಿ ಒಂದು ಸಮಸ್ಯೆನ ನೋಡೋಣ. ನೋಡಿ, ಒಬ್ಬ ವಿದ್ಯಾರ್ಥಿ ಲಾಕ್ಡೌನ್ ಸಮಯದಲ್ಲಿ ಒಂದು ಕಾದಂಬರಿಯನ್ನು 5 ದಿನಗಳಲ್ಲಿ ಓದ್ತಾನೆ. 1ನೇ ದಿನ 5 ಪುಟ, 2ನೇ ದಿನ 8 ಪುಟ, ಮುಂದುವರೆದು ದಿನಕ್ಕೆ ಹಿಂದಿನ ದಿನ ಓದಿದ ಪುಟಗಳ ಸಂಖ್ಯೆಗಿಂತ 3 ಹೆಚ್ಚು ಓದ್ತಾನೆ. ಹಾಗಾದರೆ ಪುಸ್ತಕ ಹೊಂದಿರತಕ್ಕಂಥ ಪುಟಗಳ ಸಂಖ್ಯೆ ಕಂಡುಹಿಡಿಯೋದು ಅಂದರೆ ಸುಲಭವಾಗಿ ಮಾಡ್ತೀವಿ. ಹಾಗಾದರೆ ನಾವು ಇದನ್ನ ಸುಲಭವಾಗಿ ಅರ್ಥ ಮಾಡ್ಕೊಂಡು ಮಾಡ್ತೀವಿ ಅಂದರೆ, ಸಮಾಂತರ ಶ್ರೇಣಿಯ ಸಮಸ್ಯೆಗಳು ಅಂದರೆ ಪದಗಳ ಮೊತ್ತ ಕಂಡುಹಿಡಿತಕ್ಕಂಥ ಸಮಸ್ಯೆಗಳು ಸುಲಭ ಆಗ್ತವೆ. ನೋಡ್ತಾ ಹೋಗಿ, ಇಲ್ಲಿ ಒಂದು ಕೋಷ್ಟಕ ಬರೆದಿದ್ದೀನಿ ನಾನು. ದಿನ, 1ನೇ ದಿನ ಎಷ್ಟು ಪೇಜ್ ಓದಿದ್ದಾನೆ ಅಂದರೆ 5 ಪುಟ ಓದಿದ್ದಾನೆ. 2ನೇ ದಿನ 5 + 3 8 ಪುಟ, 3ನೇ ದಿನ 8 + 3 11. ಹೀಗೆ 5 ದಿನಗಳು ಓದಿರ್ತಕ್ಕಂತಹ ಪುಟಗಳ ಸಂಖ್ಯೆ ಬಂತು. ಒಟ್ಟು ಪುಸ್ತಕ ಹೊಂದಿರುವ ಪುಟಗಳ ಸಂಖ್ಯೆ ಬೇಕು ಅಂದರೆ ಎಲ್ಲ ಸಂಖ್ಯೆಗಳನ್ನು ಕೂಡೋಣ, ನನಗೆ 55 ಬರ್ತಾ ಇದೆ ಇಲ್ಲಿ. ಹಾಗಾದರೆ ಈ ಕಾದಂಬರಿ ಹೊಂದಿರತಕ್ಕಂಥ ಪುಟಗಳ ಸಂಖ್ಯೆ 55. 5 ದಿನ ಮಾತ್ರ ಅವನು ಓದ್ತಾ ಇದ್ದಾನೆ. ಹಾಗಾಗಿ ಸಂಖ್ಯೆಗಳನ್ನು ನೇರವಾಗಿ ಬರ್ಕೊಂಡು ನಾನು ಕೂಡಿಸ್ತಾ ಇದ್ದೀನಿ. ಕೆಲವು ಸಂದರ್ಭದಲ್ಲಿ ಪದಗಳ ಸಂಖ್ಯೆ ಜಾಸ್ತಿ ಇತ್ತು, ಕೂಡಿಸ್ಬೇಕು ಅಂದರೆ ನಾವು ಎಲ್ಲವನ್ನ ಬರ್ಕೊಂಡು ಕೂಡಿಸೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಅದಕ್ಕೆ ಸಂಬಂಧಿಸಿದಾಗೆ ನಾವು ಏನು ಮಾಡ್ತೀವಿ ಅಂದರೆ, ಒಂದು ಸೂತ್ರವನ್ನು, ಸಂಬಂಧ ಕಲ್ಪಿಸತಕ್ಕಂಥ ಸೂತ್ರವನ್ನು ಬರ್ಕೊಳ್ತಾ ಹೋಗ್ತೀವಿ. ನೋಡಿ, ಸಮಾಂತರ ಶ್ರೇಣಿಯ ಎನ್ ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಹೇಗಿದೆ ಅಂದರೆ ತುಂಬ ಸುಲಭವಾಗಿದೆ. ಗಮನಿಸ್ತಾ ಹೋಗಿ. Sn = n/2 × 2a + n-1 × d ಅಂತ. ಅಂದರೆ ಸಮಾಂತರ ಶ್ರೇಣಿಯ ಯಾವುದೇ ಒಂದು ಪದಗಳ ಮೊತ್ತವನ್ನು ಕಂಡುಹಿಡಿಬೇಕಾದ್ರೆ ಈ ಸೂತ್ರವನ್ನು ಬಳಸ್ತೀವಿ, ಅಥವಾ ಇನ್ನೊಂದು ಸೂತ್ರವನ್ನು ಬಳಸ್ತೀವಿ. ಇಲ್ಲಿ ನೋಡಿ, Sn = n/2 × a + l ಇದೆ. ಹಾಗಾದರೆ ಈ 2 ಸೂತ್ರಗಳಲ್ಲಿ ಇರ್ತಕ್ಕಂತಹ ಏನು ಈ ಪದಗಳಿವೆ ಅವುಗಳು ಏನೇನು ಅಂತ ನೋಡ್ತಾ ಹೊರಟ್ರೆ, ಇಲ್ಲಿ 2 ಸೂತ್ರಗಳಲ್ಲಿ ಎ ಎಂಬುದು ಮೊದಲನೇ ಪದ, ಡಿ ಸಾಮಾನ್ಯ ವ್ಯತ್ಯಾಸ, ಹಾಗೆ ಎನ್ ಪದಗಳ ಸಂಖ್ಯೆ. Sn ಎಂಬುದು ಎನ್ ಪದಗಳವರೆಗಿನ ಮೊತ್ತವನ್ನು ಸೂಚಿಸುತ್ತೆ. ಹಾಗೇನೆ ಎಲ್ ಎಂಬುದು ಕೊನೆಯ ಪದ, AN ಎಂಬುದನ್ನು ನಾವು ಎನ್ನನೆಯ ಪದ ಅಂತ ಕರಿತೀವಿ. ಸೊ ಮಕ್ಕಳೇ, ಈ 2 ಸೂತ್ರಗಳನ್ನು ನಾವು ಚೆನ್ನಾಗಿ ನೆನಪಿಟ್ಟುಕೊಳ್ಬೇಕು. ಹಾಗೇನೆ ಈ ಸೂತ್ರಗಳಲ್ಲಿ ಇರ್ತಕ್ಕಂತಹ ಈ ಅಕ್ಷರಗಳು ಏನು ಸೂಚಿಸ್ತವೆ ಎಂಬುದನ್ನು ಸಹಿತ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನಂತರ ಈ Sn-ಗೆ ಸಂಬಂಧಿಸಿದಾಗೆ ಒಂದು ಸಮಸ್ಯೆನ ನಾನು ಇಲ್ಲಿ ನೇರವಾಗಿ ತೆಗೆದುಕೊಂಡಿದ್ದೀನಿ. ಇಲ್ಲಿ 1 3 5 7 9 ಈ ಸಮಾಂತರ ಶ್ರೇಣಿ 15 ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂದರೆ, ನೋಡಿ, ಮೊದಲನೇ ಹಂತ ದತ್ತ ಶ್ರೇಣಿಯನ್ನು ಬರೆದಿದ್ದೀವಿ. ದತ್ತ ಶ್ರೇಣಿಯಲ್ಲಿ ಎ ಬೆಲೆ, ಡಿ ಬೆಲೆ, ಎನ್ ಬೆಲೆ ಬರೆದಿದ್ದೀವಿ. ಹಾಗೇನೆ ಸೂತ್ರವನ್ನು ಬರೆದು ಸೂತ್ರದಲ್ಲಿ ಇಲ್ಲಿ ಏನು ಬೆಲೆಗಳಿವೆನೋ ಅವನ್ನ ಆದೇಶಿಸಿ ಸಂಕ್ಷೇಪಿಸಿದ್ರೆ ಕೊನೆಗೆ 225 ಬರ್ತಾ ಇದೆ. ಅಂದರೆ ಈ ಸಮಸ್ಯೆಯನ್ನು ಬಿಡಿಸಬೇಕಾದ್ರೆ ನೇರವಾಗಿ Sn ಸೂತ್ರವನ್ನು ತೆಗೆದುಕೊಂಡು ಸಂಕ್ಷೇಪಿಸಿದ್ರೆ ನಮಗೆ ಉತ್ತರ ಬರ್ತಾ ಇದೆ. ಹಾಗೇನೆ ಇನ್ನೊಂದು ಸಮಸ್ಯೆಯನ್ನು ಸಹಿತ ನಾನು ಇಲ್ಲಿ ನೇರವಾಗಿ ತೆಗೆದುಕೊಂಡಿದ್ದೀನಿ. ಈ ಸಮಸ್ಯೆನ ಗಮನಿಸಿ. 1 3 5 7 ಅದೇ ಸಮಸ್ಯೆ. ಇಲ್ಲಿ 29 ಈ ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿಯಿರಿ ಅಂದರೆ, ನೋಡಿ,
ಮೊದಲನೇದು ಸಮಾಂತರ ಶ್ರೇಣಿಯಲ್ಲಿ ಬೆಲೆಗಳು ಏನಿದೆ ಬರ್ಕೊಂಡಿದ್ದೀವಿ. ಆದರೆ ಇಲ್ಲಿ ವ್ಯತ್ಯಾಸ ಏನು ಅಂದರೆ 29 ಕೊಟ್ಟಿರೋದ್ರಿಂದ ನಾನು ಎಲ್ ಅಂತ ಬರ್ಕೊಂಡಿದ್ದೀನಿ. ಇದನ್ನ ಕಂಡುಹಿಡಿಬೇಕಾದ್ರೆ ಫಸ್ಟ್ ಎನ್ ಬೆಲೆಯನ್ನು ಕಂಡುಹಿಡಿದಿದ್ದೀವಿ. ನಂತರ ಎಸ್ ಎನ್ ಸೂತ್ರವನ್ನು ಇಲ್ಲಿ n/2 × a+l ಹಾಕೊಂಡು ಸಂಕ್ಷೇಪಿಸಿದ್ರಿಂದ ನಮಗೆ ಉತ್ತರ 225 ಬರ್ತಾ ಇದೆ. ಅಂದರೆ ಹಿಂದೆ ತಗೊಂಡಿರೋ ಸಮಸ್ಯೆ ಈಗ ತೆಗೆದುಕೊಂಡಿರೋ ಸಮಸ್ಯೆ ಎರಡೂ ಒಂದೇ. ಬಟ್ ಹಿಂದಿನ ಸಮಸ್ಯೆಯಲ್ಲಿ ಪದಗಳ ಸಂಖ್ಯೆಯನ್ನು ಕೊಟ್ಟಿದ್ರು, ಇಲ್ಲಿ ಕೊನೆಯ ಪದವನ್ನು ಕೊಟ್ಟಿರೋದ್ರಿಂದ ಫಸ್ಟ್ ಎನ್ ಕಂಡಿಡಿದ್ವಿ. ನೆಕ್ಸ್ಟ್ ಈ ಸೂತ್ರ ಹಾಕೊಂಡು a+l Sn = n/2 × a+l ಸೂತ್ರವನ್ನು ಹಾಕೊಂಡು ನಾವು ಕೊನೆಗೆ ಮೊತ್ತವನ್ನು ಕಂಡುಹಿಡಿತಾ ಇದ್ದೀವಿ. ಈಗ ಮುಂದೆ ಇನ್ನೊಂದು ಸಮಸ್ಯೆಯನ್ನು ತೆಗೆದುಕೊಳ್ಳೋಣ. ಸಮಾಂತರ ಶ್ರೇಣಿಯಲ್ಲಿ 6 ಪದಗಳ ಮೊತ್ತ 345, ಮೊದಲ ಹಾಗೂ ಕೊನೆಯ ಪದಗಳ ವ್ಯತ್ಯಾಸ 55 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ, ನೋಡಿ ಇಲ್ಲಿ ಎಸ್ ಎನ್ ಸೂತ್ರವನ್ನು ಬರೆದಿದ್ದೀವಿ. SR ಕೊಟ್ಟಿರೋದ್ರಿಂದ ಎನ್ ಜಾಗದಲ್ಲಿ ಆರನ್ನು ಹಾಕಿದ್ದೀವಿ. ಹಾಗೆ ಅದರ ಬೆಲೆ 345 ಅಂತ ಬರೆದು ಸಮೀಕರಣ 1 ಬಂದಿದೆ. ಇನ್ನೊಂದು ಕೊಟ್ಟಿದ್ದಾರೆ ನೋಡಿ. ಹಾಗೂ ಕೊನೆಯ ಪದಗಳ ವ್ಯತ್ಯಾಸ ಇರೋದ್ರಿಂದ ಮೊದಲ ಮತ್ತು ಕೊನೆಯ ಪದ ಅಂದರೆ an - a 55 ಕೊಟ್ಟಿದ್ದಾರೆ. ನಾನು anಗೆ ಸೂತ್ರ ಹಾಕಿದ್ದೀನಿ -a, ಸಂಕ್ಷೇಪಿಸಿದರೆ ಕೊನೆಗೆ d = 11 ಬರ್ತಾ ಇದೆ. ಸೊ ಈಗ ಈ ಡಿ ಬೆಲೆಯನ್ನು ನಾವು ಇಲ್ಲಿ ಆದೇಶಿಸಿದರೆ ಎ ಬೆಲೆ ಬಂತು 30. ಸೊ ಎ ಮತ್ತೆ ಡಿ ಬಂದ ಮೇಲೆ ಸಮಾಂತರ ಶ್ರೇಣಿಯ ಪದಗಳನ್ನು ಕಂಡುಹಿಡಿಬಹುದು. ಇದನ್ನ ಇನ್ನೊಂದ್ಸಲ ಹೇಳ್ತಾ ಹೋಗ್ತೀನಿ, ಗಮನಿಸಿ. ಇಲ್ಲಿ ಏನು ಕೊಟ್ಟಿದ್ದಾರೆ, S6 ಕೊಟ್ಟಿರೋದ್ರಿಂದ ಈ ಸೂತ್ರದಲ್ಲಿ ಎನ್ನ ಜಾಗದಲ್ಲಿ 6 ಮತ್ತು S6ನ ಬೆಲೆನ ತಗೊಂಡು ಸಂಕ್ಷೇಪಿಸಿದ್ರೆ ಸಮೀಕರಣ 1 ಬಂತು. ಎರಡನೇದೇನು ಕೊಟ್ಟಿದ್ದಾರೆ, ಮೊದಲ ಮತ್ತು ಕೊನೆಯ ಪದಗಳ ವ್ಯತ್ಯಾಸ an - a 55 ಕೊಟ್ಟಿರೋದ್ರಿಂದ anಗೆ ಸೂತ್ರ ಹಾಕಿ ಸಂಕ್ಷೇಪಿಸಿದ್ರೆ ಡಿ ಬೆಲೆ ಬಂತು. ಸೊ ನನಗೆ ಡಿ ಬೆಲೆನ ಸಮೀಕರಣ 1ರಲ್ಲಿ ಆದೇಶಿಸಿದ್ರೆ ನನಗೆ ಎ ಬೆಲೆ ಬಂತು. ಸೊ ಸಮಾಂತರ ಶ್ರೇಣಿಯ ಪದಗಳನ್ನು ನಾವು ಹೀಗೆ ಬರಿತಾ ಇದ್ದೀವಿ. ಇನ್ನೊಂದು ಸಮಸ್ಯೆಯನ್ನು ತೆಗೆದುಕೊಳ್ತಾ ಇದ್ದೀವಿ. ಇಲ್ಲಿ ಸಮಾಂತರ ಶ್ರೇಣಿಯ ಮೊದಲ 3 ಪದಗಳ ಮೊತ್ತ 21, ಆ ಪದಗಳನ್ನು ಗುಣಿಸಿದ್ರೆ 231 ಬಂದರೆ ಆ 3 ಪದಗಳನ್ನು ಕಂಡುಹಿಡಿರಿ ಅಂತ ಕೇಳಿದರೆ, ಇದು ತುಂಬಾ ಇಂಪಾರ್ಟೆಂಟು. ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ ಸಮಾಂತರ ಶ್ರೇಣಿಯ 3 ಪದಗಳನ್ನು a - d a+d ಆಗಿರಲಿ ಅಂತ ಹೇಳ್ತೀವಿ. ಈಗ ಮೊತ್ತ ಕೊಟ್ಟಿರೋದನ್ನ ಬೇಸಿಟ್ಕೊಂಡು ನೋಡಿ, ಕೂಡಿದ್ರೆ ಈ 3 ಸಂಖ್ಯೆನ ಕೂಡಿದ್ರೆ ನನಗೆ 21 ಬರುತ್ತೆ. ಡಿ ಕ್ಯಾನ್ಸಲ್ ಆಯಿತು. ಎನ 3 ಸರಿ ಬಂದಿದೆ, ಕೂಡಿದ್ರೆ 3a. ಸೊ ಎ ಬೆಲೆ 7 ಆಯಿತು. ಹಾಗೇನೆ ಗುಣಾಕಾರ ಕೊಟ್ಟಿದ್ದಾನೆ 231. ನೋಡಿ ಗುಣಲಬ್ಧ ತಗೊಳ್ತಾ ಇದ್ದೀನಿ. ಇಲ್ಲಿ ಹಂತಗಳನ್ನು ಒಂದೊಂದಾಗಿ ತೋರಿಸ್ತಾ ಇದ್ದೀನಿ, ಬಿಕಾಸ್ ಇಲ್ಲಿ ಕೂಡಿಸೋದಿರೋದ್ರಿಂದ ತುಂಬ ಸುಲಭವಾಗಿ ಬಂತು. ಇಲ್ಲಿ ಗಮನಿಸಿ, ಗುಣಾಕಾರ 231. ನೆಕ್ಸ್ಟು ಎ ಬೆಲೆನ ಹಾಕಿದ್ದೀವಿ. ನೆಕ್ಸ್ಟು ಈ 7 ಇದೆಯಲ್ಲ, 231ಕ್ಕೆ ಭಾಗ ಮಾಡಿದ್ರಿಂದ 33 ಬಂತು. ಇಲ್ಲಿ 7 - d 7 + dಗೆ ಸೂತ್ರನ ಹಾಕಿದರೆ ನನಗೆ 7² - d² 33. ಸಂಕ್ಷೇಪಿಸಿದರೆ ಡಿನ ಬೆಲೆ ನನಗೆ ಎಷ್ಟು ಬರ್ತಾ ಇದೆ ನೋಡಿ, 4 ಬರ್ತಾ ಇದೆ. ಹಾಗಾದರೆ ಡಿ ಬೆಲೆ ಎ ಬೆಲೆ ಬಂದಿರೋದ್ರಿಂದ ನಾವು ಸಮಾಂತರ ಶ್ರೇಣಿಯ ಪದಗಳನ್ನು ಬರಿತಾ ಇದ್ದೀವಿ. ಮಕ್ಕಳೇ, ಈ ಸಮಸ್ಯೆನ ತುಂಬ ಸುಲಭವಾಗಿ ಮಾಡ್ಬೋದು. 3 ಪದನ ಪರಿಗಣಿಸಿದ್ದೀವಿ. ಇಲ್ಲಿ ಮೊತ್ತವನ್ನು ಕಂಡುಹಿಡಿದಿದ್ದೀವಿ. ಗುಣಲಬ್ಧ ಕಂಡುಹಿಡಿಬೇಕಾದ್ರೆ ಒಂದು ಸೂತ್ರವನ್ನು ಬಳಸ್ತಾ ಇದ್ದೀವಿ, a + b × a - b. ಅದನ್ನ ಉಪಯೋಗಿಸಿ ಡಿ ಬಂತು. ಡಿ ಮತ್ತೆ ಎ ಬಂದ ಮೇಲೆ ಸಮಾಂತರ ಶ್ರೇಣಿಯನ್ನು ಬರಿತಾ ಇದ್ದೀವಿ. ಹಾಗೇನೆ ಇನ್ನೊಂದು ಸಮಸ್ಯೆನ ನೋಡಿದರೆ ತುಂಬಾ ದೊಡ್ಡ ಸಮಸ್ಯೆ ಅನ್ಸುತ್ತೆ. ಇದನ್ನ ಏನಿದೆ ಅಂದರೆ, ಟಿವಿ ತಯಾರಿಕಾ ಕಾರ್ಖಾನೆಯ ಕ್ರಮಾನುಗತ ವರ್ಷಗಳಲ್ಲಿ ಪ್ರತಿ ವರ್ಷವೂ ಹಿಂದಿನ ವರ್ಷಕ್ಕಿಂತ ಹೆಚ್ಚು ಟಿವಿಗಳನ್ನು ಉತ್ಪಾದಿಸ್ತಾ ಇದ್ದಾರೆ. ಅಂದರೆ ಒಂದು ವರ್ಷ ಉತ್ಪಾದನೆ ಮಾಡಿರೋದು ಮುಂದಿನ ವರ್ಷ ಉತ್ಪಾದನೆ ಮಾಡ್ತಕ್ಕಂಥ ಸಂಖ್ಯೆ ಜಾಸ್ತಿ ಇದೆ ಅಂತ ಕೊಟ್ಟಿದ್ದಾರೆ. ಹಾಗೂ ಕ್ರಮಾನುಗತ ವರ್ಷಗಳಲ್ಲಿ ಆದ ಹೆಚ್ಚಳವು ಸ್ಥಿರವಾಗಿದೆ, ಅಂದರೆ ಸಮವಾಗಿದೆ. ಅಂದರೆ ಪ್ರತಿ ವರ್ಷ ನಿರ್ದಿಷ್ಟವಾಗಿರ್ತಕ್ಕಂಥ ಸಂಖ್ಯೆಗಳಷ್ಟನ್ನೇ ಹೆಚ್ಚು ಮಾಡ್ತಾ ಹೋಗ್ತಾ ಇದ್ದಾರೆ. 6ನೇ ವರ್ಷದಲ್ಲಿ 8,000 ಮತ್ತು 9ನೇ ವರ್ಷದಲ್ಲಿ
11,300 ಟಿವಿಗಳನ್ನು ಉತ್ಪಾದಿಸಿದರೆ ಮೊದಲನೇ ಮತ್ತು 8ನೇ ವರ್ಷಗಳಲ್ಲಿ ಉತ್ಪಾದಿಸಿದ ಟಿವಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಅಯ್ಯೋ, ಈ ಸಮಸ್ಯೆನ ಓದಿದ್ರೆ ಅನಿಸ್ಬೋದು ಇಷ್ಟು ದೊಡ್ಡ ಸಮಸ್ಯೆನಾ ಅಂತ. ಬಟ್ ಮಾಡಬೇಕಾದ್ರೆ ಸುಲಭ. ಕೊಟ್ಟಿರೋ ಸಮಸ್ಯೆಯಲ್ಲೇ ಇದೆ. ಕೊಟ್ಟಿರುವ ಸಮಸ್ಯೆಯಲ್ಲಿ ನಾವು ಪ್ರತಿ ವರ್ಷ ಉತ್ಪಾದನೆ ಮಾಡುವ ಸಂಖ್ಯೆಗಳನ್ನು ಬರಿತಾ ಹೊರಟ್ರೆ ಸಮಾಂತರ ಶ್ರೇಣಿಯಲ್ಲಿದೆ ಅಂತ ಅವನು ಕೊಟ್ಟಿದ್ದಾನೆ. ಬಿಕಾಸ್ ನಿರ್ದಿಷ್ಟ ಸಂಖ್ಯೆ ಹೆಚ್ಚಳವಾಗುವಂತೆ ಅವರು ಏನು ಮಾಡ್ತಾರೆ, ಉತ್ಪಾದನೆ ಮಾಡ್ತಾರೆ. 6ನೇ ವರ್ಷ ಅಂದ್ರೆ ಅರ್ಥ ಏನು? A6 ಬೆಲೆ 8,000. 9ನೇ ವರ್ಷ ಅಂದ್ರೆ ಏನು? A9 ಬೆಲೆ 11,300. ಹಾಗಾದ್ರೆ ಅವ್ರು ಏನು ಹೇಳ್ತಾರೆ, 8ನೇ ವರ್ಷದಲ್ಲಿ ಎಷ್ಟು ಟಿವಿನ ಉತ್ಪಾದನೆ ಮಾಡಿದ್ವಿ ಅಂತ. ನಮಗೀಗ ಆಲ್ರೆಡಿ ಈ ಥರ ಸಮಸ್ಯೆ ಮಾಡಿದ್ವಿ ಹಿಂದೆ. ಹೇಗೆ ಮಾಡ್ತೀವಿ ಅಂದರೆ ನೋಡಿ, ಪರಿಹಾರ ಕ್ರಮಾನುಗತ ವರ್ಷಗಳಲ್ಲಿ ಉತ್ಪಾದಿಸಿದ ಟಿವಿಗಳ ಸಂಖ್ಯೆ ಸಮಾಂತರ ಶ್ರೇಣಿಯಲ್ಲಿದೆ. A6 A9 ಬರೆದಿದ್ದೀವಿ. ಹಾಗೇನೆ ಇಲ್ಲಿ ಒಂದು ಗಮನಿಸಿ ಮಕ್ಕಳೇ, ಇದು ತುಂಬ ಇಂಪಾರ್ಟೆಂಟು. ಡಿಗೆ ಸೂತ್ರ A2 - A1. ಅದನ್ನು ನಾನು A2 - A1/2 - 1 ಬರಿಬೋದು. ಅಥವಾ ಡಿಗೆ ನಾನು A9 - A6 ಬರೆದ್ರೆ ಕೆಳಗಡೆ 9 - 6 ಬರಿತೀನಿ. ಇದನ್ನ ಸಾಮಾನ್ಯಕರಿಸಿದ್ರೆ ನಾವು AP - AQ ಬರೆದ್ರೆ P - Q. ಅಂದ್ರೆ ಈ ಸೂತ್ರ ಯಾವಾಗ ಬಳಸ್ತೀವಿ ಅಂದ್ರೆ, ಸಮಾಂತರ ಶ್ರೇಣಿಯ ಯಾವುದೇ 2 ಪದಗಳನ್ನು ಕೊಟ್ಟಿದ್ರೆ ಇದನ್ನ ಬಳಕೆ ಮಾಡಿಕೊಂಡು ಡಿನ ಕಂಡುಹಿಡಿಬಹುದು. ಈ ಸೂತ್ರಕ್ಕೂ ನಾವು ತಿಳ್ಕೊಂಡಿರೋ ಸೂತ್ರಕ್ಕೂ ವ್ಯತ್ಯಾಸ ಇಲ್ಲ. ಇಲ್ಲಿ ಕ್ರಮಾನುಗತ ಸಂಖ್ಯೆಗಳು ಇರೋದ್ರಿಂದ 2 - 1 ಮಾಡಿದ್ರೆ 1 ಬರುತ್ತೆ, ಕೆಳಗಡೆ ಬರಿತಾ ಇಲ್ಲ. ಇಲ್ಲಿ ಬೇರೆ ಬೇರೆ ಸಂಖ್ಯೆಗಳಿರೋದ್ರಿಂದ ಛೇದದಲ್ಲಿ ಡಿ ಪಿ ಮತ್ತೆ ಕ್ಯೂ ಅನ್ನ ಮೈನಸ್ ಮಾಡಿ ಬರೆದಿದ್ದೀವಿ. ಸೊ ಮುಂದಿನ ಹಂತ ನೋಡೋಣ. ಈಗ ನಮಗೆ ಡಿಗೆ ಸಂಬಂಧಿಸಿದಾಗೆ ಏನು ಸೂತ್ರವನ್ನು ತಿಳ್ಕೊಂಡಿದೀವೋ ಅದನ್ನ ಬಳಸಿಬಿಟ್ಟು ಡಿನ ಬೆಲೆನ ಕಂಡುಹಿಡಿತಾ ಇದ್ದೀವಿ. ಅದು ನಮಗೆ 1,100 ಬಂದಿದೆ. ಅಂದರೆ ಅರ್ಥ ಏನು? ಪ್ರತಿ ವರ್ಷ 1,100ರಷ್ಟು ಟಿವಿನ ಅವರು ಹೆಚ್ಚಿಗೆ ಮಾಡ್ತಾ ಹೋಗ್ತಾರೆ. ಹಾಗೇನೆ A1 ಅನ್ನ ಬಳಸಿಕೊಂಡು A1ಗೆ ಸೂತ್ರವನ್ನು ಬೇರೆ ಬೇರೆ ರೀತಿಯಲ್ಲಿ ಬರೀಬಹುದು. ನಾವಿಲ್ಲಿ A6 - 5D ಬರೆದಿದ್ದೀವಿ. ಅದನ್ನ A6 ಬೆಲೆ ಮತ್ತು ಡಿ ಬೆಲೆ ಹಾಕಿದ್ರೆ ನನಗೆ A1 ಬೆಲೆ ಬಂತು. ಸೊ ನಮಗೆ ಅಂದ್ರೆ ಮೊದಲನೇ ವರ್ಷ ಉತ್ಪಾದನೆಯಾಗಿರ್ತಕ್ಕಂತಹ ಟಿವಿಗಳ ಸಂಖ್ಯೆ ಗೊತ್ತಾಯ್ತು. ಈಗ 8ನೇ ವರ್ಷ ಉತ್ಪಾದನೆ ಮಾಡಿರ್ತಕ್ಕಂತಹ ಟಿವಿಗಳ ಸಂಖ್ಯೆ ಬೇಕು ಅಂದ್ರೆ ಇದಕ್ಕೆ ನಾನು A8 = 6ನೇ ವರ್ಷದ ಗೊತ್ತಿದೆ ನನಗೆ. ಆದ್ರಿಂದ A6 + 2D ಅಂತ ಬರಿತೀನಿ. ಸೊ A6 ಬೆಲೆ ಗೊತ್ತು, ಡಿ ಬೆಲೆ ಗೊತ್ತು. ಆದೇಶಿಸಿ ಸಂಕ್ಷೇಪಿಸಿದ್ರೆ ನಮಗೆ 8ನೇ ವರ್ಷ ಉತ್ಪಾದನೆ ಮಾಡಿರುವ ಟಿವಿಗಳ ಸಂಖ್ಯೆ ಸಿಗ್ತಾ ಇದೆ. ಇಲ್ಲಿ ಕೊನೆಯದಾಗಿ ನಾವಿಲ್ಲಿ ಎಷ್ಟು ಟಿವಿಗಳನ್ನು ಉತ್ಪಾದನೆ ಮಾಡಿದೀವಿ ಅಂತ ಬರೆದಿದ್ದೀವಿ. ನೆಕ್ಸ್ಟ್ ಮಕ್ಕಳೇ, ಈ ಸಮಾಂತರ ಶ್ರೇಣಿಯಲ್ಲಿ ಹಲವಾರು ಸಮಸ್ಯೆಗಳು ಬರ್ತಾ ಹೋಗ್ತವೆ. ಸೊ ಇದನ್ನ ಅಭ್ಯಾಸ ಮಾಡಬೇಕಂದ್ರೆ ಸುಲಭವಾಗಿ ಇದರಲ್ಲಿ ಇರ್ತಕ್ಕಂತಹ ಸೂತ್ರಗಳನ್ನು ಅಭ್ಯಾಸ ಮಾಡೋಣ. ಅಂದರೆ ನಾವು ಚೆನ್ನಾಗಿ ಸಮಸ್ಯೆನ ಬಿಡಿಸ್ಬೋದು. ಇಲ್ಲಿರೋ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಯಾಕೆ ಹೇಳ್ತಾ ಇದ್ದೀರಿ ಅಂದರೆ, ಕೊನೆಯ ಪದ ಮತ್ತು ಪದಗಳವರೆಗಿನ ಮೊತ್ತ ಕಂಡುಹಿಡಿಬೇಕಾದ್ರೆ ತುಂಬ ಮಕ್ಕಳು ವ್ಯತ್ಯಾಸ ಮಾಡ್ತೀವಿ. ಹಾಗೆ ಮಾಡ್ಕೊಳ್ಳೋದು ಬೇಡ, ಅರ್ಥ ಮಾಡ್ಕೊಂಡು ಅಭ್ಯಾಸ ಮಾಡೋಣ. ಹಾಗೇನೆ ಈ ದತ್ತ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಅಭ್ಯಾಸಗಳನ್ನು, ಮಾದರಿ ಲೆಕ್ಕಗಳನ್ನು ಗಮನ ಇಟ್ಟು ಅಭ್ಯಾಸ ಮಾಡಿದರೆ ಪರೀಕ್ಷೆಗೆ ಅನುಕೂಲ ಆಗುತ್ತೆ. ಹಾಗೇನೆ ಏನು ಮಾದರಿ ಪ್ರಶ್ನೆ ಪತ್ರಿಕೆಗಳು ಅಂತ ಕೊಟ್ಟಿದ್ದಾರೆ, ಅಲ್ಲದೆ ಈ ಸಮಾಂತರ ಶ್ರೇಣಿ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲೂ ಸಹಿತ ಹಲವಾರು ಸಮಸ್ಯೆಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ತೆಗೆದುಕೊಂಡು ತಾವು ಬಿಡಿಸಿದ್ರೆ ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಸುಲಭವಾಗಿ ತಾವು ಮಾಡ್ಬೋದು. ನಿಮಗೆ ಒಳ್ಳೆಯದಾಗಲಿ. ಈ ಪಾಠ ಮತ್ತು ಗಣಿತದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ನೀವು ಮನಸ್ಸಿನಿಂದ ಅಧ್ಯಯನ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ಸಮಾಂತರ ಶ್ರೇಣಿಯ ಅಧ್ಯಾಯದ ಪುನರಾವರ್ತನೆಯನ್ನು ಏನು ಪುನರ್ಮನನ ಮಾಡ್ಕೋಬೇಕಂತಿದ್ವೋ ಅದನ್ನು ನಾನು ಮುಕ್ತಾಯ ಮಾಡ್ತೀನಿ. ತಮಗೆಲ್ಲ ಒಳ್ಳೆಯದಾಗಲಿ. ಧನ್ಯವಾದಗಳು. ನಮ್ಮ ರಕ್ಷಣೆಗಾಗಿ ಮಾನ್ಯ ಪ್ರಧಾನಮಂತ್ರಿಯವರು ಲಾಕ್ಡೌನ್ನಂಥ ಗಂಭೀರವಾದ ನಿರ್ಧಾರವನ್ನು ತಗೊಂಡಿದ್ದಾರೆ. ದಯವಿಟ್ಟು ಈ ಲಕ್ಷ್ಮಣ ರೇಖೆಯನ್ನು ದಾಟಬೇಡಿ. ನಾವೆಲ್ಲ ಲಾಕ್ಡೌನ್ನ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸೋಣ. ನಾವೆಲ್ಲ ಕೈ ಜೋಡಿಸೋಣ. ಹೇಳೋಣ, ಬಾಯ್ ಬಾಯ್ ಕರೋನಾ.
ಏನಮ್ಮ ಅವ್ರು ಏನೋ ಯೋಚನೆ ಮಾಡ್ತಾರಾಗಿದೆ. ಏನಿಲ್ಲ ರೀ, ಯಾಕೋ ತುಂಬಾ ಬೇಜಾರ. ಹಾಗಾದ್ರೆ ನನ್ನ ಫ್ರೆಂಡ್ ಕತೆ ಹೇಳ್ತೀನಿ. ಯಾವ ಕಥೆ? ಕ್ರೇಜಿ ಕರ್ನಲ್ ರಾಜಾರಾವ್. ಓಹೋ, ಹೇಳಿ ಕೇಳೋಣ. ನಮ್ಮ ಕ್ರೇಜಿ ಕರ್ನಲ್ ರಾಜಾರಾಯ ಅವ್ರ ಹೆಂಡತಿ ಸೀತಾ ಇಬ್ರು ಬಹಳ ಅನ್ಯೋನ್ಯ ದಂಪತಿಗಳು. ಅನ್ಯೋನ್ಯ ದಂಪತಿಗಳು ಅಂದ್ರೆ ಆದರ್ಶ ದಂಪತಿಗಳು. ಓಹೋ, ನಮ್ ತರ? ಖಂಡಿತ ಅಲ್ಲ. ಅವರು ವಾರಕ್ಕೆ ಒಂದು ಜಗಳ ಆಡ್ತಾರೆ. ನಾವ್ ದಿನ ಆಡ್ತೀವೋ? ನಾವ್ ಹೇಗೆ ಆದರ್ಶ ದಂಪತಿಗಳಾಗಕ್ ಸಾಧ್ಯ? ಹೌದು, ಅವ್ರು ವಾರಕ್ಕೆ ಒಂದ್ಸಲ ಯಾಕ್ರಿ ಜಗಳ ಆಡ್ತಾರೆ? ಯಾಕೆಂದ್ರೆ ನನ್ನ ಫ್ರೆಂಡ್ ಬಹಳ ಕ್ರೇಜಿ. ಕ್ರೇಜಿ ಅಂದ್ರೆ? ತೋಟಗಾರಿಕೆ ಅಂದ್ರೆ ತೋಟ ಮಾಡೋದು, ಸಂಗೀತ, ಜಾಗಿಂಗ್, ಈ ತರ. ಇಷ್ಟೇ ತಾನೇ? ಹುಡುಗಿರ್ ಕ್ರೇಜ್ ಇಲ್ವಲ್ಲ? ಹುಡುಗಿರಿದ್ದಾರೆ, ಆದ್ರೆ ಹಾರ್ಮ್ಲೆಸ್. ಹಾರ್ಮ್ಲೆಸ್ ಅಂದ್ರೆ? ಅಂದ್ರೆ ಎಲ್ಲದಕ್ಕೂ ಅಂದ್ರೆ ಏನ್ಬಿಡಿ ನೋಡಿ. ಕೆಲವುದನ್ನ ಕೇಳೋದು ಚೆನ್ನ, ಕೆಲವುದನ್ನ ನೋಡಿದ್ರೇನೆ ಚೆನ್ನ. ಓಹೋ, ಅದು ನಮ್ ಕ್ರೇಜಿ ಕರ್ನಲ್ ರಾಜಾರಾಯನ ನೋಡ್ಲೇಬೇಕು. ನೋಡೋಣ. ಹಂಗಂದಿರ್ತ? ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ, ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ. ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು. ಅಂಕಗಳೆಂದರೆ ಮೇಲಿನ ತೊಗಟೆ, ವಿದ್ಯೆ ಅದರ ಒಳಗಿನ ತಿರುಳು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ಈ ದಿನ ದೂರದರ್ಶನದ ಮೂಲಕ ಪ್ರಸಾರವಾಗ್ತಾ ಇರುವಂತಹ ಪುನರ್ಮನನ ತರಬೇತಿಗಳಿಗೆ ಎಲ್ರಿಗೂ ಸ್ವಾಗತ. ಈ ತರಬೇತಿಯಲ್ಲಿ ಈ ದಿನ ನಾನು ಮೊದಲನೇ ಅಧ್ಯಾಯ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಈ ಅಧ್ಯಾಯದ ಪ್ರಮುಖ ಪರಿಕಲ್ಪನೆಗಳನ್ನು ಕೆಲವೊಂದು ಪುಟ್ಟ ಪ್ರಯೋಗಗಳ ಮೂಲಕ ನಿಮಗೆ ತಿಳಿಸ್ಕೊಡಲಿದ್ದೇನೆ. ಈ ಅಧ್ಯಾಯದಲ್ಲಿ ಬರುವಂತಹ ಪ್ರಮುಖ ಕಲಿಕಾಂಶಗಳು, ಮೊದಲನೇದಾಗಿ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವುದು ಮತ್ತು ಆ ಸಮೀಕರಣವನ್ನು ಬರೆಯೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಎರಡನೇದಾಗಿ ರಾಸಾಯನಿಕ ಕ್ರಿಯೆ ವಿಧಗಳು. ರಾಸಾಯನಿಕ ಕ್ರಿಯೆಯಲ್ಲಿ ಪ್ರಮುಖವಾಗಿ 4 ವಿಧಗಳಿದ್ದಾವೆ. ಅದರಲ್ಲಿ ಮೊದಲನೇದು ಸಂಯೋಗ, ಎರಡನೇದು ವಿಭಜನೆ, ಮೂರನೇದು ಸ್ಥಾನಪಲ್ಲಟ, ನಾಲ್ಕನೇದು ದ್ವಿಸ್ಥಾನಪಲ್ಲಟ. ಇದು ಅಲ್ಲದೇ ಉತ್ಕರ್ಷಣೆ ಮತ್ತು ಅಪಕರ್ಷಣೆಯ ಕ್ರಿಯೆಗಳು, ಹಾಗೆಯೇ ಬಹಿರುಷ್ಣಕ ಮತ್ತು ಅಂತರುಷ್ಣಕ ಕ್ರಿಯೆಗಳು ಅನ್ನುವಂತಹ ವಿಧಗಳು ಕೂಡ ಇವೆ. ಇವು ಅಲ್ಲದೇ ದೈನಂದಿನ ಜೀವನದಲ್ಲಿ ಈ ಕ್ರಿಯೆಗಳ ಪರಿಣಾಮಗಳು, ತುಕ್ಕು ಹಿಡಿಯೋದು ಅಂದರೆ ಏನು, ಅದನ್ನು ತಡೆಯೋದು ಹೇಗೆ, ಕಮ್ಮಟುವಿಕೆ ಅಂದ್ರೇನು, ಇದನ್ನು ತಡೆಯೋದು ಹೇಗೆ ಅನ್ನೋದನ್ನು ನೀವು ಸವಿಸ್ತಾರವಾಗಿ ಕಲಿಯಲಿದ್ದೀರಿ. ಈಗ ರಾಸಾಯನಿಕ ಕ್ರಿಯೆ ನಡೆದಾಗ ಯಾವ ಯಾವ ಬದಲಾವಣೆಗಳು ಉಂಟಾಗುತ್ತವೆ ಅನ್ನೋದನ್ನು ನೋಡೋಣ. ಇದನ್ನು ನೋಡೋದಕ್ಕೆ, ನೆನಪಿಡೋದಕ್ಕೆ ನಿಮಗೆ ಒಂದು ಸುಲಭವಾದಂತಹ ಸ್ಮರಣತಂತ್ರ GST ಆನ್ PC. ನಾವು ಏನನ್ನೇ ಖರೀದಿ ಮಾಡಿದಾಗ GSTಯನ್ನು ಪಾವತಿಸಬೇಕಾಗುತ್ತೆ ಅನ್ನೋದನ್ನು ಸಮಾಜದಲ್ಲಿ ಕಲ್ತಿದ್ದೀರಾ. ಆ ಸಮಾಜದಲ್ಲಿ ಕಲಿತಿರುವಂತಹ GSTಯನ್ನು ನನ್ನ ಪರ್ಸನಲ್ ಕಂಪ್ಯೂಟರ್ ಪರ್ಚೇಸ್ ಮಾಡೋದಕ್ಕೆ, ಕೊಂಡ್ಕೊಳ್ಳೋದಕ್ಕೆ ಹೋದಾಗ ನಾನು ಅಲ್ಲಿ GST ಕೊಟ್ಟನಲ್ಲ, ಅದನ್ನು ನಿಮಗೆ ನೆಮೋನಿಕ್ಸ್ ಆಗಿ ಕೊಡ್ತಾ ಇದ್ದೀನಿ ನೋಡಿ. G ಅಂದರೆ ಅನಿಲ, ಗ್ಯಾಸ್. S ಅಂದರೆ ಸ್ಥಿತಿ, ಘನ, ದ್ರವ, ಅನಿಲ. ಹಾಗೆಯೇ T ಅಂದರೆ ತಾಪ, ಟೆಂಪರೇಚರ್. P ಅಂದರೆ ಪ್ರಕ್ಷೇಪ, ಪ್ರೆಸಿಪಿಟೇಷನ್. C ಅಂದರೆ ಕಲರ್, ಅಂದರೆ ಬಣ್ಣ. ರಾಸಾಯನಿಕ ಕ್ರಿಯೆ ನಡೆದಾಗ ಇವಿಷ್ಟನ್ನು ನೀವು ಸುಲಭವಾಗಿ GST ಆನ್ PC ಅನ್ನುವಂಥ ಒಂದು ಸ್ಮರಣ ತಂತ್ರದಿಂದ ನೆನಪಿಟ್ಕೊಳ್ಬೋದು. ಹಾಗಾದರೆ ಈಗ ಮುಂದಕ್ಕೆ ಹೋಗೋಣ. ರಾಸಾಯನಿಕ ಸಮೀಕರಣವನ್ನು ನಾವು ಬರೆಯೋದಷ್ಟೇ ಅಲ್ಲದೆ ಸರಿದೂಗಿಸಬೇಕು.
ಯಾಕೆ ಸರಿದೂಗಿಸಬೇಕು? ರಾಸಾಯನಿಕ ಸಮೀಕರಣವನ್ನು ನಾವು ಸರಿದೂಗಿಸಬೇಕು ಅಂತಂದರೆ ವಿಜ್ಞಾನದ ಒಂದು ಪ್ರಮುಖವಾದಂಥ ನಿಯಮ ಇದೆ. ಈಗಾಗಲೇ 9ನೇ ತರಗತಿಯಲ್ಲಿ ಕಲ್ತಿದ್ದೀರಿ. ಅದು ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತು ನಷ್ಟ ಆಗುವುದಿಲ್ಲ ಅನ್ನುವಂತಹ ಪ್ರಮುಖವಾದಂತಹ ನಿಯಮದ ಸಹಾಯದಿಂದ ನಾವು ಈ ರಾಸಾಯನಿಕ ಕ್ರಿಯೆಗಳನ್ನು ಸರಿದೂಗಿಸಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ತೀವಿ. ಇಲ್ಲೊಂದು ಕಚ್ಚಾ ಸಮೀಕರಣ ಇದೆ, ಅದೇ ಮೆಗ್ನೀಷಿಯಂ Mg+O2. ಇವೆರಡನ್ನು ಪ್ರತಿವರ್ತಕಗಳು ಅಂತ ಕರಿತೀವಿ. ಪಕ್ಕದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಬಾಣದ ಗುರುತಾದ ನಂತರ MgO, ಇದನ್ನು ಉತ್ಪನ್ನ ಅಂತ ಕರಿತೀವಿ. ಹಾಗಾದರೆ ರಾಸಾಯನಿಕ ಕ್ರಿಯೆ ಸಮೀಕರಣದ ರೂಪದಲ್ಲಿ ಬರೆದಿದ್ದೀವಿ, ಇದು ಸರಿದೂಗಿದೆಯಾ ನೋಡೋಣ. Mg ಎಷ್ಟಿದೆ? 1 ಪರಮಾಣು. ಆಕ್ಸಿಜನ್ 2 ಪರಮಾಣು ಇದೆ. ಪಕ್ಕದಲ್ಲಿ ಮೆಗ್ನೀಷಿಯಂ 1 ಇದೆ. ಉತ್ಪನ್ನಗಳ ಕಡೆಗೆ ಮೆಗ್ನೀಷಿಯಂ ಒಂದಿದೆ. ಹಾಗಾದರೆ ಇದು ಸರಿದೂಗಿದೆ. ಆದರೆ ಆಕ್ಸಿಜನ್ ಸರಿದೂಗಿದೆಯಾ? ಇಲ್ಲ. ಹಾಗಾದರೆ ಏನು ಮಾಡಬೇಕು? ಮೆಗ್ನೀಷಿಯಂ ಆಕ್ಸೈಡ್ MgO, ಅದಕ್ಕಿಂತ ಮೊದಲು ನಾನು 2 ಬರೀತೀನಿ. ಇಲ್ಲಿ 2 ಬರೆದಿದ್ದೀನಿ. ಹಾಗಾದರೆ Mg2 ಆಯಿತು. ಎಡಗಡೆಗೂ ಕೂಡ ನಾವು ಏನು ಮಾಡಬೇಕು? Mgಯನ್ನು 2 ಅಂತ ಬರೀಬೇಕು. ಈಗ 2 Mg, 2 ಕಡೆನೂ 2 ಇದೆ. ಆಕ್ಸಿಜನ್ 2 ಇದೆ. ಹಾಗಾಗಿ ಈ ಸಮೀಕರಣ ಸರಿದೂಗಿದೆ. ನೀವು ಈ ರೀತಿಯಾದಂತಹ ಸಮೀಕರಣ ಸರಿದೂಗಿಸುವಂತಹ ಆಟಗಳನ್ನು ಆಡಬಹುದು. ಅದಕ್ಕೋಸ್ಕರ ನಿಮಗೆ ಒಂದು ಪರಿಚಯಿಸ್ತಾ ಇದ್ದೀನಿ, ಫೆಟ್ ಸಿಮ್ಯುಲೇಷನ್ಸ್. ಅಂತರ್ಜಾಲದಲ್ಲಿ ನಿಮಗೆ ಈ ಫೆಟ್ ಸಿಮ್ಯುಲೇಷನ್ಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಬೇಕಾದಷ್ಟು ಇರ್ತವೆ. ನೀವು ಖುಷಿ ಪಡ್ಬೋದು, ಜೊತೆಗೆ ಕಲೀಲೂಬಹುದು. ಹೌದಲ್ವ ಮಕ್ಕಳೇ? ಇನ್ನೇಕೆ ತಡ, ನೀವು ಇದನ್ನು ಪ್ರಯತ್ನಿಸಿ. ಫೆಟ್ ಸಿಮ್ಯುಲೇಷನ್ಗಳು ಮುಂದುವರೆದು ಈಗ ನಾವು ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವುದನ್ನು ತಿಳಿದುಕೊಂಡ ನಂತರ ಸಮೀಕರಣದ ಅಕ್ಕಪಕ್ಕ ಏನು ಬರಿತೀವಿ, ಅವುಗಳನ್ನು ನಾವು ಬೇರೆ ಬೇರೆ ಸಂಕೇತಗಳ ರೂಪದಲ್ಲಿ ಪ್ರತಿನಿಧಿಸ್ತೀವಿ. ಉದಾಹರಣೆಗೆ ಬಾಣದ ಗುರುತಿನ ಮೇಲೆ ಕೆಲವೊಂದು ವಿಷಯಗಳನ್ನು ಬರೀತೀವಿ. ತಾಪ ಇರ್ಬೋದು, ಒತ್ತಡ ಇರ್ಬೋದು, ಹೀಗೆ ಬೇರೆ ಬೇರೆ ವಿಚಾರಗಳನ್ನು ರಾಸಾಯನಿಕ ಕ್ರಿಯೆಗೆ ಸಂಬಂಧಪಟ್ಟಂತೆ ಬರಿತೀವಿ. ಅವುಗಳನ್ನು ನಾವು ಈ ರೀತಿಯಾಗಿ ಬರಿತೀವಿ. CO ಬ್ರ್ಯಾಕೆಟಲ್ಲಿ G ಅಂತ ಬರೆದಿದ್ದೀನಿ. ಏನದು? G ಅಂದರೆ ಅನಿಲ. ಅದರ ಪಕ್ಕದಲ್ಲಿ 2H2G ಅಂದರೆ ಪ್ರತಿವರ್ತಕಗಳು ಅನಿಲ ರೂಪದಲ್ಲಿ ಕಂಡು ಬರ್ತವೆ. ಬಾಣದ ಗುರುತಿನ ಮೇಲೆ 340 ATM. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಹಿಂದಿನ ವರ್ಷ ATM ಅನ್ನುವಂಥದ್ದನ್ನು ನೀವು ಕಲ್ತಿದ್ರಿ. ಇದು ಅಟ್ಮಾಸ್ಫಿಯರ್ ಅಂದರೆ ಒತ್ತಡದ ಒಂದು ಏಕಮಾನ. ಒತ್ತಡವನ್ನು ನಾವು ಅಟ್ಮಾಸ್ಫಿಯರ್ಗಳಲ್ಲಿ ಅಳಿತೀವಿ ಅನ್ನೋದನ್ನು ಕೂಡ ನೀವು ನೆನಪಲ್ಲಿಟ್ಕೋಬೇಕು. ಹಾಗಾದರೆ 340 ಅಟ್ಮಾಸ್ಫಿಯರ್ ಒತ್ತಡದಲ್ಲಿ CO ಮತ್ತು H2 ಕಾರ್ಬನ್ ಮಾನಾಕ್ಸೈಡ್ ಮತ್ತು ಹೈಡ್ರೋಜನ್ಗಳನ್ನು ಕಾಸಿದಾಗ ನಮಗೆ ಮೆಥನಾಲ್ ದ್ರವ ರೂಪದ L ಅಂತ ಬರೆದಿದ್ದೀನಿ. CH3OH ಅನ್ನುವಂಥ ಒಂದು ಉತ್ಪನ್ನ ಸಿಗುತ್ತೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಈಗ ಮತ್ತೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ. ಅದು ನಿಮಗೆ ಚಿರಪರಿಚಿತವಾದಂತಹ ಉದಾಹರಣೆ, ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸುವಂತಹ ಕ್ರಿಯೆ. ಇಲ್ಲಿ ಬಾಣದ ಗುರುತಿನ ಮೇಲೆ ಸೂರ್ಯನ ಬೆಳಕು ಅಂತ ಬರೆದಿದ್ದೀನಿ. ಅಂದರೆ ಸೂರ್ಯನ ಬೆಳಕನ್ನು ಉಪಯೋಗಿಸ್ಕೊಳ್ತವೆ, ಶಕ್ತಿಯನ್ನು ಹೀರ್ಕೊಳ್ತವೆ. ಅಂದರೆ ಇದು ಅಂತರುಷ್ಣಕ ಕ್ರಿಯೆ ಅನ್ನುವಂಥ ಒಂದು ವಿಧದ ಉದಾಹರಣೆಗೆ, ಒಂದು ವಿಧದ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ ಅನ್ನೋದನ್ನು ನೆನಪಲ್ಲಿಟ್ಕೊಳ್ಳಿ. ಇದರ ಕೆಳಗೆ ಪತ್ರಹರಿತ್ತು ಅನ್ನುವಂಥದ್ದನ್ನು ಕೂಡ ಬರೀತೀನಿ. ಅಂದರೆ ಪತ್ರಹರಿತ್ತು ಕೂಡ ಇದಕ್ಕೆ ಅವಶ್ಯಕ. ಹೀಗೆ ಒಂದು ರಾಸಾಯನಿಕ ಕ್ರಿಯೆ ನಡೆದಾಗ ಅದನ್ನು ವ್ಯಕ್ತಪಡಿಸೋದಕ್ಕೆ ಅನೇಕ ರೀತಿಯಾದಂಥ ಸಂಕೇತಗಳನ್ನು ಬಳಸ್ಕೊಳ್ತೀವಿ ವಿದ್ಯಾರ್ಥಿಗಳೇ. ಇವೆಲ್ಲವನ್ನೂ ಕೂಡ ನೀವು ಪರೀಕ್ಷಾ ದೃಷ್ಟಿಯಿಂದ ನೆನಪಲ್ಲಿ ಇಟ್ಕೊಳ್ಬೇಕು. ಈಗ ಮುಂದಿನ ಹಂತಕ್ಕೆ ಹೋಗೋಣ. ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದಾಗ ಹೇಗೆ ಬರೀತೀವಿ, ರಾಸಾಯನಿಕ ಕ್ರಿಯೆಯನ್ನು ಹೇಗೆ ವ್ಯಕ್ತಪಡಿಸ್ತೀವಿ ಅನ್ನೋದನ್ನು ನೋಡ್ತಾ ಇದ್ದೀರಾ. ಇದನ್ನು ಪದ ಸಮೀಕರಣ ಅಂತ ಕರಿತೀನಿ. ಹೈಡ್ರೋಜನ್ ಪದಗಳಲ್ಲಿ ಬರೆದಿದ್ದೀನಿ. ಹೈಡ್ರೋಜನ್ ಪ್ಲಸ್ ಕ್ಲೋರಿನ್, ಬಾಣದ ಗುರುತು ಹೈಡ್ರೋಜನ್ ಕ್ಲೋರೈಡ್. ಹಾಗಾದರೆ ಇದನ್ನು ಸಂಕೇತ ರೂಪದಲ್ಲಿ ಅಂದರೆ ಸಾಂಕೇತಿಕವಾಗಿ ಪ್ರತಿನಿಧಿಸೋದು ಹೇಗೆ? ಈಗ ಪದ ಸಮೀಕರಣವನ್ನು ನಾವು ಸಮೀಕರಣದ ರೂಪದಲ್ಲಿ ಸಂಕೇತಗಳನ್ನು ಉಪಯೋಗಿಸಿ ಬರೆಯೋಣ. ಅಂದರೆ H2 + Cl2 ಬಾಣದ ಗುರುತು 2HCl. ವಿದ್ಯಾರ್ಥಿಗಳೇ ಗಮನಿಸಿ, 2 ಯಾಕೆ ಬರೆದಿದ್ದೀನಿ, 2 ಯಾಕೆ ಬರೆದಿದ್ದೀನಿ ಅಂತಂದರೆ ಹೈಡ್ರೋಜನ್ 2 ಇದೆ, ಕ್ಲೋರಿನ್ 2 ಇದೆ. ಹಾಗಾಗಿ ಸಮೀಕರಣವನ್ನು ಸರಿದೂಗಿಸುವ ಉದ್ದೇಶದಿಂದ 2 ಅಥವಾ 2 ಅನ್ನುವಂಥ ಸಂಖ್ಯೆಯನ್ನು ಬರೆದಿದ್ದೇನೆ.
ವಿಧಗಳನ್ನು ನೋಡೋಣ. ರಾಸಾಯನಿಕ ಕ್ರಿಯೆಗಳ ವಿಧಗಳು ಈಗ ರಾಸಾಯನಿಕ ಸಮೀಕರಣದ ಅಥವಾ ರಾಸಾಯನಿಕ ಕ್ರಿಯೆಗಳ ವಿಧಗಳನ್ನು ನೋಡೋಣ. ರಾಸಾಯನಿಕ ಕ್ರಿಯೆಗಳ ವಿಧಗಳು ಮೊದಲನೇದು ಸಂಯೋಗ ಕ್ರಿಯೆ. ಸಂಯೋಗ ಕ್ರಿಯೆಯಲ್ಲಿ ನಾವು ಮೆಗ್ನೀಷಿಯಮನ್ನು ಗಾಳಿಯಲ್ಲಿ ಕಾಸಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಅನ್ನುವಂತಹ ಬಿಳಿ ಬಣ್ಣದ ಪುಡಿಯನ್ನು ನೋಡ್ತೀವಿ. ಈಗ ಇದನ್ನು ಚಟುವಟಿಕೆಯ ಮೂಲಕ ಪ್ರಯೋಗದ ಮೂಲಕ ನೋಡೋಣ. ವಿದ್ಯಾರ್ಥಿಗಳೇ, ಮೆಗ್ನೀಷಿಯಂ ರಿಬ್ಬನನ್ನು ನೋಡ್ತಾ ಇದ್ದೀರಿ. ನಾನು ಮೆಗ್ನೀಷಿಯಂ ರಿಬ್ಬನನ್ನು ಉಪಯೋಗಿಸುವ ಮೊದಲು ಅದನ್ನು ಸ್ಯಾಂಡ್ ಪೇಪರ್ ಇದರಿಂದ ಉಜ್ಜಿ ಅದರ ಮೇಲಿನ ಆಕ್ಸೈಡ್ ಪದರವನ್ನು ತೆಗಿಬೇಕು. ಸರಿ, ಈಗ ನಾನು ಮೆಗ್ನೀಷಿಯಂ ರಿಬ್ಬನನ್ನು ಸಿದ್ಧ ಮಾಡಿಟ್ಕೊಂಡಿದ್ದೀನಿ. ಈಗ ಇದನ್ನು ಉರಿಸ್ತಾ ಇದ್ದೀನಿ. ಬಣ್ಣದಲ್ಲಾಗುವಂತಹ ಎಲ್ಲ ರೀತಿಯಾದಂಥ ಬದಲಾವಣೆಗಳನ್ನು ನೀವೀಗ ಗಮನಿಸಿ. ಮೆಗ್ನೀಷಿಯಂ ರಿಬ್ಬನ್ ಪ್ರಕಾಶಮಾನವಾಗಿ ಉರಿದು ಮೆಗ್ನೀಷಿಯಂ ಆಕ್ಸೈಡನ್ನು ಕೊಡುತ್ತೆ. ಈ ಕ್ರಿಯೆಯಲ್ಲಿ ನೀವು ಮೆಗ್ನೀಷಿಯಂ ರಿಬ್ಬನ್ ಉರಿಬೇಕಾದ್ರೆ ನಿಮ್ಮ ಕಣ್ಣಿಗೆ ಸುರಕ್ಷಾ ಕನ್ನಡಕಗಳನ್ನು ಧರಿಸಬೇಕಾಗುತ್ತೆ. ಯಾಕೆಂತಂದರೆ ತೀಕ್ಷ್ಣವಾದಂತಹ ಪ್ರಕಾಶಮಾನವಾದಂಥ ಈ ಬೆಳಕು ಕಣ್ಣಿಗೆ ಹಾನಿಯನ್ನು ಉಂಟು ಮಾಡುವಂಥ ಸಾಧ್ಯತೆ ಇದೆ. ಈಗಿನ ಪ್ರಯೋಗವನ್ನು ನಾವು ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಯಾಕೆ ವಿದ್ಯಾರ್ಥಿಗಳೇ? ಅಲ್ಲಿ ಎರಡು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನವಾಗಿದೆ. ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಎರಡು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನವನ್ನು ಉಂಟು ಮಾಡಿದರೆ ಅಂಥದ್ದನ್ನು ಸಂಯೋಗ ಅಂತ ಕರಿತೀವಿ. ನೋಡಿ, ಪದದಲ್ಲೇ ಅದರ ವ್ಯಾಖ್ಯಾನ ಇದೆ. ಇದಕ್ಕೆ ಉದಾಹರಣೆ ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ MgO ಅನ್ನೋದನ್ನು ಪ್ರಾಯೋಗಿಕವಾಗಿ ತಿಳ್ಕೊಂಡ್ರಿ. ಇಂಥದ್ದೇ ಇನ್ನೊಂದು ಉದಾಹರಣೆ ಸಾಕಷ್ಟು ಕಡೆಗಳಲ್ಲಿ ನೀವು ಕೂಡ ಇದನ್ನು ಮಾಡಿರ್ತೀರ. ಗೋಡೆಗಳಿಗೆ ಸುಣ್ಣ ಬಳಿಯೋದಕ್ಕಿಂತ ಮೊದಲು ಸುಣ್ಣವನ್ನು ನೀರಿಗೆ ಹಾಕ್ತಾರೆ. ಆಗ ಅಪಾರ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುತ್ತೆ. ಶಕ್ತಿ ಬಿಡುಗಡೆಯಾಗಿರೋದ್ರಿಂದ ಇದನ್ನು ಬಹಿರ್ ಉಷ್ಣಕ ಕ್ರಿಯೆ ಅಂತ ಕರಿತೀವಿ. ಅದು ಅಲ್ಲದೆ ಎರಡು ವಸ್ತುಗಳು ಕ್ಯಾಲ್ಶಿಯಂ ಆಕ್ಸೈಡ್ ಇದನ್ನು ಸುಟ್ಟ ಸುಣ್ಣ ಕ್ವಿಕ್ ಲೈಮ್ ಅಂತ ಕರಿತೀವಿ. ನೀರಿಗೆ ಹಾಕಿದಾಗ ಅಂದರೆ ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ ನೀರು ಎರಡು ಪ್ರತಿವರ್ತಕಗಳು ಸೇರಿ ಒಂದೇ ಒಂದು ಉತ್ಪನ್ನ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಇದನ್ನು ಅರಳಿದ ಸುಣ್ಣ ಅಂತ ಕರಿತೀವಿ. ಇಂತಹ ರಾಸಾಯನಿಕ ಕ್ರಿಯೆಗಳನ್ನು ನಾವು ಏನಂತ ಕರಿತೀವಿ? ಹೌದು, ಇದು ಸಂಯೋಗ ಕ್ರಿಯೆ. ವಿದ್ಯಾರ್ಥಿಗಳೇ, ಈಗ ಬಹಿರುಷ್ಣಕ ಕ್ರಿಯೆಗೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಡೆಯುವಂತಹ ಒಂದು ಜೈವಿಕ ಕ್ರಿಯೆಯನ್ನು ಉದಾಹರಣೆಯಾಗಿ ನೋಡೋಣ. ಅದೇ ಉಸಿರಾಟ. ಉಸಿರಾಟ ಅಂತಂದರೆ ನಮ್ಮ ದೇಹ ಗ್ಲೂಕೋಸನ್ನು ವಿಭಜನೆ ಮಾಡಿ ಶಕ್ತಿಯನ್ನು ಉತ್ಪತ್ತಿ ಮಾಡುವಂತಹ ಕ್ರಿಯೆ. ಶಕ್ತಿಯನ್ನು ಹೊರಗೆ ಹಾಕುತ್ತೆ. ಹಾಗಾಗಿ ಇದನ್ನು ಬಹಿರ್ ಉಷ್ಣಕ ಕ್ರಿಯೆ ಅಂತ ಕರಿತೀವಿ. C6H12O6 ಒಂದು ಗ್ಲೂಕೋಸ್ ಅಣುವನ್ನು ವಿಭಜನೆ ಮಾಡೋದಕ್ಕೆ 6 ಅಣು ಆಕ್ಸಿಜನನ್ನು ದೇಹ ಉಪಯೋಗಿಸಿಕೊಳ್ಳುತ್ತೆ. ಅದಕ್ಕೇನೆ ನಾವು ಆಕ್ಸಿಜನ್ ಒಳಗೆ ತಗೊಳ್ಳೋದು. ಆಗ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉತ್ಪತ್ತಿಯಾಗುತ್ತೆ, ಜೊತೆಗೆ ಶಕ್ತಿ ಬಿಡುಗಡೆಯಾಗುತ್ತೆ. ಇಂತಹ ಕ್ರಿಯೆಗಳನ್ನು ಬಹಿರ್ ಉಷ್ಣಕ ಕ್ರಿಯೆಗಳು ಅಂತ ಕರಿತೀವಿ. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ, ಈಗ ಮತ್ತೊಂದು ರೀತಿಯಾದಂಥ ರಾಸಾಯನಿಕ ಕ್ರಿಯೆ ವಿಭಜನಾ ಕ್ರಿಯೆಯನ್ನು ನೋಡೋಣ. ವಿಭಜನಾ ಕ್ರಿಯೆ ಅಂತಂದರೆ ಅತ್ಯಂತ ಸರಳವಾಗಿ ಒಂದು ವಸ್ತು ಪ್ರತಿವರ್ತಕ ವಿಭಜನೆಯಾಗಿ ಎರಡು ಅಥವಾ ಅದಕ್ಕಿಂತ ಹೆಚ್ಚಾಗಿ ಉತ್ಪನ್ನವಾಗಿ ಉಂಟಾಗೋದನ್ನು ಅಂತಹ ಕ್ರಿಯೆಯನ್ನು ವಿಭಜನಾ ಕ್ರಿಯೆ ಅಂತ ಕರಿತೀವಿ. ವಿಭಜನಾ ಕ್ರಿಯೆಯಲ್ಲಿ 3 ವಿಧಗಳಿವೆ. ಅದು ಬೆಳಕಿನಿಂದ
ಬೆಳಕು ಅಥವಾ ಯಾವುದೇ ಶಕ್ತಿಯನ್ನು ಉಪಯೋಗಿಸಿ ನಾವು ವಿಭಜನಾ ಕ್ರಿಯೆಯನ್ನು ಮಾಡ್ತೀವಿ. ಇಲ್ಲಿ ಬೆಳಕಿನ ಶಕ್ತಿ, ಉಷ್ಣ ಶಕ್ತಿ ಅಥವಾ ವಿದ್ಯುತ್ ಶಕ್ತಿ ಆಗಿರಬಹುದು. ಈಗ ಅದಕ್ಕೊಂದು ಉದಾಹರಣೆಯನ್ನು ನೋಡೋಣ. ಈ ಅನಿಮೇಷನ್ ನಿಮಗೆ ತೋರಿಸ್ತಾ ಇದೆ. ಒಂದು ಸಂಯುಕ್ತ ವಿಭಜನೆಯಾಗಿ 2 ಅಥವಾ ಅದಕ್ಕಿಂತ ಇಲ್ಲಿ 2 ಆಗ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಾ. FeSO4 ಇದನ್ನು ಕಾಸಿದಾಗ ಫೆರಿಕ್ ಆಕ್ಸೈಡ್ Fe2O3 ಘನರೂಪದ್ದು ಪ್ಲಸ್ ಒಂದು ಅನಿಲ SO2 ಹಾಗೆಯೇ SO3 ಅನ್ನುವಂತಹ ಮತ್ತೊಂದು ಅನಿಲವನ್ನು ಉಂಟು ಮಾಡುತ್ತದೆ. ಒಂದು ಪ್ರತಿವರ್ತಕ ವಿಭಜನೆಯಾಗಿ 3 ಆಗಿರೋದ್ರಿಂದ ಇದು ಒಂದು ವಿಭಜನಾ ಕ್ರಿಯೆಗೆ ಉದಾಹರಣೆ. ಕಾಸಿರೋದ್ರಿಂದ ಇದನ್ನು ಉಷ್ಣ ವಿಭಜನೆ ಅಂತ ಕರಿತೀವಿ. ಮತ್ತೊಂದು ಉದಾಹರಣೆ ಕ್ಯಾಲ್ಶಿಯಂ ಕಾರ್ಬೋನೇಟ್. ಇದನ್ನು ಕಾಸಿದಾಗ ಕ್ಯಾಲ್ಶಿಯಂ ಆಕ್ಸೈಡ್, ಇದನ್ನು ಸುಟ್ಟ ಸುಣ್ಣ ಅಂತ ಕರಿತೀವಿ, ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಅನಿಲ ಉತ್ಪತ್ತಿಯಾಗುತ್ತದೆ. ಹಾಗಾದರೆ ಸುಣ್ಣದ ಕಲ್ಲು ಕ್ಯಾಲ್ಶಿಯಂ ಕಾರ್ಬೋನೇಟ್ ವಿಭಜನೆಯಾಗಿ 2 ಉತ್ಪನ್ನಗಳನ್ನು ಉಂಟು ಮಾಡಿದೆ. ಉಷ್ಣವನ್ನು ಉಪಯೋಗಿಸಿರೋದ್ರಿಂದ ಇದೂ ಕೂಡ ಉಷ್ಣ ವಿಭಜನೆಗೆ ಒಂದು ಉದಾಹರಣೆ ಅಂತ ಗೊತ್ತಾಗುತ್ತೆ. ಈಗ ಮುಂದಿನ ಮತ್ತೊಂದು ರೀತಿಯಾದಂತಹ ವಿಭಜನೆ, ಅದು ವಿದ್ಯುತ್ ವಿಭಜನೆ. ನೀರಿನ ಮೂಲಕ ವಿದ್ಯುತ್ತನ್ನು ಹಾಯಿಸಿ ಅದನ್ನು ವಿಭಜನೆ ಮಾಡಿದರೆ ಅದನ್ನು ನೀರಿನ ವಿದ್ಯುತ್ ವಿಭಜನೆ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ಇದು ನೀವು ನೋಡ್ತಾ ಇರೋದು ಒಂದು ತ್ಯಾಜ್ಯ ಅಂತ ಬಿಸಾಕಿರುವಂತಹ ಒಂದು ಪ್ಲಾಸ್ಟಿಕ್ ಕಪ್. ಇದನ್ನು ಮರುಬಳಕೆ ಹಾಗೂ ಮರು ಉದ್ದೇಶ ಮಾಡಿ ಈ ಪ್ರಯೋಗಕ್ಕೆ ಬಳಸ್ತಾ ಇದ್ದೇನೆ. ಹಾಗಂದರೆ ಕಸದಿಂದ ರಸ. ಈಗ ವಿದ್ಯುತ್ ವಿಭಜನಾ ಕ್ರಿಯೆಯನ್ನು ಈ ಪ್ಲಾಸ್ಟಿಕ್ ಕಪ್ ಸಹಾಯದಿಂದ ನೋಡೋಣ. ಈ ಹಿಂಭಾಗದಲ್ಲಿ ನೀವು ತಳದಲ್ಲಿ 2 ಡ್ರಾಯಿಂಗ್ ಪಿನ್ಗಳನ್ನು ಚುಚ್ಚಿರೋದನ್ನು ನೋಡ್ತಾ ಇದ್ದೀರಿ. ಇದು ವಿದ್ಯುತ್ ದ್ವಾರವಾಗಿ ಕೆಲಸ ನಿರ್ವಹಿಸುತ್ತೆ. ನಮಗೆ ಬೇಕಾಗಿರೋದು ಇದಲ್ಲದೆ ಒಂದು 9 ವೋಲ್ಟ್ ಬ್ಯಾಟ್ರಿಯನ್ನು ತೊಗೊಂಡಿದ್ದೀನಿ ಹಾಗೂ ಉಪ್ಪಿನ ದ್ರಾವಣ. ನೋಡೋಣ ಹೇಗೆ ಇದು ಕೆಲಸ ಮಾಡುತ್ತೆ ಅನ್ನೋದನ್ನು ವೀಕ್ಷಿಸಿ, ಬದಲಾವಣೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ವಿದ್ಯಾರ್ಥಿಗಳೇ, ಕ್ಯಾಥೋಡಿನಲ್ಲಿ ಅನಿಲ ಒಂದು ಉತ್ಪತ್ತಿಯಾಗಿ ಮೇಲಕ್ಕೇರುವುದನ್ನು ನೋಡ್ತಾ ಇದ್ದೀರಾ. ಜಲೀಯ ಉಪ್ಪಿನ ದ್ರಾವಣದ ಮೂಲಕ ವಿದ್ಯುತ್ತನ್ನು ಹಾಯಿಸಿದಾಗ ವಿದ್ಯುತ್ ವಿಭಜನೆಯಾಗಿ ಕ್ಯಾಥೋಡಿನಲ್ಲಿ ಹೈಡ್ರೋಜನ್ ಅನಿಲ ಉತ್ಪತ್ತಿಯಾಗುತ್ತೆ ಅನ್ನೋದನ್ನು ನೀವು ತಿಳ್ಕೊಂಡಿದ್ದೀರಾ. ಈಗ ಪ್ರಾಯೋಗಿಕವಾಗಿ ನೋಡ್ತಾ ಇದ್ದೀರಾ. ಹಾಗೆಯೇ ಈ ಚಿತ್ರವನ್ನು ಪರೀಕ್ಷೆಗೋಸ್ಕರ ಅಭ್ಯಾಸ ಮಾಡಬೇಕಾಗಿದೆ. ಈಗಾಗಲೇ ಪ್ರಯೋಗದ ಮೂಲಕ ನೀವು ನೀರನ್ನು ಈಗಾಗಲೇ ಪ್ರಯೋಗದ ಮೂಲಕ ನೀವು ನೀರಿನ ವಿಭಜನೆಯನ್ನು ನೋಡಿದ್ರಿ. ಎಷ್ಟು ಸುಲಭವಾಗಿ ಸರಳವಾಗಿ ನಾವು ಆ ವಿಭಜನೆಯನ್ನು ಮಾಡಿದ್ವಿ ಸರಳ ವಸ್ತುಗಳಿಂದ. ಈಗ ಅದಕ್ಕೆ ಸಂಬಂಧಪಟ್ಟ ಚಿತ್ರವನ್ನು ನೋಡಿ. ಈ ಚಿತ್ರ ಪರೀಕ್ಷಾ ಮಂಡಳಿಯವರು ಪರೀಕ್ಷೆಗೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಪರೀಕ್ಷೆಗೋಸ್ಕರ ಕೊಟ್ಟಿರುವಂತಹ 30 ಚಿತ್ರಗಳಲ್ಲಿ ಈ ಚಿತ್ರವೂ ಕೂಡ ಸೇರಿದೆ, ನೀರಿನ ವಿದ್ಯುತ್ ವಿಭಜನೆ. ಈಗ ಮತ್ತೊಂದು ರೀತಿಯಾದಂತಹ ಕ್ರಿಯೆ, ಅದೇನೇ ಬೆಳಕಿನಿಂದ ರಾಸಾಯನಿಕ ವಿಭಜನೆ. ಇದು ಅಂತರುಷ್ಣಕ ಕ್ರಿಯೆಗೆ ಒಂದು ಉದಾಹರಣೆಯಾಗುತ್ತೆ. ಯಾಕೆ ಅಂತಂದರೆ ಈ ಶಕ್ತಿಯನ್ನು, ಬೆಳಕಿನ ಶಕ್ತಿಯನ್ನು ಹೀರಿ ರಾಸಾಯನಿಕ ವಿಭಜನೆ ಆಗುವಂಥ ಕ್ರಿಯೆ ಆಗಿರೋದರಿಂದ ಇದು ಅಂತರುಷ್ಣಕ ಕ್ರಿಯೆ ಅನಿಸ್ಕೊಳ್ಳುತ್ತೆ. ಉದಾಹರಣೆಗೆ ದ್ಯುತಿ ಸಂಶ್ಲೇಷಣೆ. ಉದಾಹರಣೆಗೆ ಬೆಳ್ಳಿಯ ಬ್ರೋಮೈಡ್ ಸೂರ್ಯನ ಬೆಳಕಿನಿಂದ ಬೆಳ್ಳಿ ಮತ್ತು ಬ್ರೋಮಿನ್ಗಳಾಗಿ ವಿಭಜನೆಯಾಗುತ್ತೆ. ಇದನ್ನು ನಾವು ಬೆಳಕಿನಿಂದ ಅಥವಾ ದ್ಯುತಿ ರಾಸಾಯನಿಕ ವಿಭಜನೆ ಅಂತ ಕರಿತೀವಿ. ಇದೇ ರೀತಿಯಾಗಿ ಬೆಳ್ಳಿಯ ಕ್ಲೋರೈಡ್ ಕೂಡ ಸೂರ್ಯನ ಬೆಳಕಿಗೆ ಒಡ್ಡಿದಾಗ ಬೆಳ್ಳಿ ಮತ್ತು ಕ್ಲೋರಿನ್ಗಳಾಗಿ ವಿಭಜನೆಯಾಗುತ್ತೆ ಅನ್ನೋದನ್ನು ಪಠ್ಯಪುಸ್ತಕದಲ್ಲಿ ನೋಡಿದ್ದೀರಾ. ಇಲ್ಲೊಂದು ಪ್ರಶ್ನೆ ಇದೆ. ಬಿಳಿಯ ಬಣ್ಣ ಬಳಿಯಲು X ವಸ್ತುವಿನ ದ್ರಾವಣವನ್ನು ಬಳಸಲಾಗುತ್ತದೆ.
ಹಾಗಾದರೆ ಎಕ್ಸ್ ವಸ್ತು ಎಂದರೇನು ಮತ್ತು ಅದರ ಅಣುಸೂತ್ರವನ್ನು ಬರೆಯಿರಿ. ನೀರಿನೊಂದಿಗೆ ಈ ರಾಸಾಯನಿಕ ಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದನ್ನು ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಿ ಅನ್ನೋದನ್ನು ಈ ಪ್ರಶ್ನೆಯಲ್ಲಿ ಕೇಳಲಾಗಿದೆ. ಹಾಗಾದರೆ ಇದಕ್ಕೆ ಉತ್ತರ ಏನು? ಎಕ್ಸ್ ಅನ್ನುವಂಥ ವಸ್ತು ಅಲ್ಲೇ ಒಂದು ಹಿಂಟ್ ಕೊಟ್ಟಿದ್ದಾರೆ, ಅದು ಗೋಡೆಗೆ ಬಳಿಯೋದಕ್ಕೆ ಬಳಸುವಂಥ ವಸ್ತು ಅಂದರೆ ಕ್ಯಾಲ್ಶಿಯಂ ಆಕ್ಸೈಡ್. ಇದನ್ನು ಸುಟ್ಟ ಸುಣ್ಣ ಅಂತ ಕರಿತೀವಿ. ಹಾಗಾದರೆ ಸುಟ್ಟ ಸುಣ್ಣವನ್ನು ನೀರಿಗೆ ಹಾಕಿದಾಗ ಏನಾಗುತ್ತೆ ನೋಡಿ, ಸಮೀಕರಣ ಹೀಗಿದೆ. ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ H2O, ಬಾಣದ ಗುರುತು CaOH ಟ್ವೈಸ್ ಪ್ಲಸ್ ಶಾಖ. ಇದು ಬಹಿರುಷ್ಣಕ ಕ್ರಿಯೆಗೆ ಒಂದು ಉದಾಹರಣೆಯಾಗಿದೆ. ಯಾಕೆ ಅಂತಂದರೆ ಕ್ಯಾಲ್ಶಿಯಂ ಆಕ್ಸೈಡನ್ನು ನೀರಿಗೆ ಹಾಕಿದ ತಕ್ಷಣ ಉಷ್ಣ ಬಿಡುಗಡೆಯಾಗಿದೆ. ಹಾಗಾಗಿ ಯಾವುದೇ ಕ್ರಿಯೆ ಅಂತರುಷ್ಣಕವೂ ಆಗಿರಬಹುದು, ಬಹಿರುಷ್ಣಕವೂ ಆಗಿರಬಹುದು. ಉಷ್ಣ ಹೀರ್ಕೊಂಡರೆ ಅಂತರುಷ್ಣಕ, ಉಷ್ಣವನ್ನು ಬಿಡುಗಡೆ ಮಾಡಿದರೆ ಅದು ಬಹಿರುಷ್ಣಕ ಅನ್ನೋದು ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು. ಈಗ ಸ್ಥಾನಪಲ್ಲಟ ಕ್ರಿಯೆ, ಸ್ಥಾನ ಪಲ್ಲ ಕ್ರಿಯಾಶೀಲತೆಯ ಸರಣಿಯನ್ನು ಒಂದು ಸಾರಿ ಜ್ಞಾಪಕ ಮಾಡಿ ಇದೇ ರೀತಿಯಾದಂಥ ಅನೇಕ ಸಮೀಕರಣಗಳನ್ನು ನೀವು ಸುಲಭವಾಗಿ ಕಲ್ತ್ಕೊಳ್ಬೋದು. ಈಗ ಮತ್ತೊಂದು ಸಮೀಕರಣವನ್ನು ನಾವು ನೋಡೋಣ. ಅದಕ್ಕಿಂತ ಮೊದಲು ಈ ಚಿತ್ರವನ್ನು ಗಮನಿಸಿ. ಈಗ ನಾವು ಮಾಡಿರುವಂಥ ಪ್ರಯೋಗಕ್ಕೆ ಸಂಬಂಧಪಟ್ಟಂತಹ ಚಿತ್ರ. ಈಗ ಮತ್ತೊಂದು ಸಮೀಕರಣ ನಿಮ್ಮ ಮುಂದೆ. Zn + CuSO4 ಸತುವನ್ನು ತಾಮ್ರದ ಸಲ್ಫೇಟಿನ ದ್ರಾವಣಕ್ಕೆ ಹಾಕಿದಾಗ ಸತುವಿನ ಸಲ್ಫೇಟ್ ಮತ್ತು ತಾಮ್ರ ಉಂಟಾಗುತ್ತದೆ. ಅದೇ ರೀತಿಯಾಗಿ ಸೀಸ Pb + CuCl2, ಬಾಣದ ಗುರುತು PbCl2 + Cu. ಹೀಗೆ ನಾವು ಸ್ಥಾನಪಲ್ಲಟ ಕ್ರಿಯೆಗಳನ್ನು ಸುಲಭವಾಗಿ ಕ್ರಿಯಾಶೀಲತೆಯ ಸರಣಿಯ ಸಹಾಯದಿಂದ ನೆನಪಲ್ಲಿ ಇಡಬಹುದು. ಈಗ ಮುಂದಿನ ಕ್ರಿಯೆಯನ್ನು ನೋಡೋಣ. ಮುಂದಿನ ರಾಸಾಯನಿಕ ಕ್ರಿಯೆಯ ವಿಧ ದ್ವಿಸ್ಥಾನಪಲ್ಲಟ. ಹೆಸರಲ್ಲೇ ಇದೆ, ಎರಡು ಪ್ರತಿವರ್ತಕಗಳು ಪರಸ್ಪರ ತಮ್ಮ ಅಯಾನುಗಳನ್ನು ವಿನಿಮಯ ಮಾಡಿ ಹೊಸ ಉತ್ಪನ್ನಗಳನ್ನು ಉಂಟು ಮಾಡಿದರೆ ಅವುಗಳನ್ನು ನಾವು ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಒಂದು ವೇಳೆ ಒಂದು ವಸ್ತು ಘನರೂಪದಲ್ಲಿ ಇದ್ದರೆ ಅದನ್ನು ನಾವು ಪ್ರಕ್ಷೇಪ ಅಂತ ಕರಿತೀವಿ. ಈಗಾಗಲೇ ರಾಸಾಯನಿಕ ಕ್ರಿಯೆ ನಡೆದಾಗ ಏನೇನು ಬದಲಾವಣೆಗಳಾಗ್ತವೆ ಅಂತ ಹೇಳಬೇಕಾದ್ರೆ ಪ್ರಕ್ಷೇಪವನ್ನು ಹೇಳಿದ್ದೆ. ಪ್ರಕ್ಷೇಪ ಅಂತಂದರೆ ದ್ರಾವಣದಲ್ಲಿ ವಿಲೀನವಾಗದೆ ತಳದಲ್ಲಿ ಸೇರಿರುವಂತಹ ವಸ್ತು ಅನ್ನುವಂಥ ಅರ್ಥ. ಇಲ್ಲೊಂದು ಸಮೀಕರಣ ಇದೆ, Na2SO4 + BaCl2, ಬಾಣದ ಗುರುತು BaSO4 + NaCl. ಸೋಡಿಯಂ ಸಲ್ಫೇಟಿಗೆ ಬೇರಿಯಂ ಕ್ಲೋರೈಡಿನ ದ್ರಾವಣವನ್ನು ಸೇರಿಸಿದಾಗ ಒಂದು ಬಿಳಿ ಬಣ್ಣದ ವಸ್ತು ಉಂಟಾಗುತ್ತೆ, ಅದು BaSO4. ಅದಕ್ಕೆ ಅದರ ಕೆಳಗಡೆ ಎಸ್ ಘನ ಸ್ಥಿತಿ ಬದಲಾವಣೆಯಾಗಿದೆ, ಪ್ರಕ್ಷೇಪ ಉಂಟಾಗಿದೆ, ಜೊತೆಗೆ ಜಲೀಯ ಸೋಡಿಯಂ ಕ್ಲೋರೈಡ್ ದ್ರಾವಣ ಉಂಟಾಗುತ್ತದೆ. ವಿದ್ಯಾರ್ಥಿಗಳೇ, ಈಗ ಮತ್ತೊಂದು ಪ್ರಮುಖವಾದಂತಹ ರಾಸಾಯನಿಕ ಕ್ರಿಯೆ ವಿಧ, ಅದು ದ್ವಿಸ್ಥಾನಪಲ್ಲಟ ಕ್ರಿಯೆ. ಇಲ್ಲಿ ಎರಡು ರಾಸಾಯನಿಕ ವಸ್ತುಗಳು ಪರಸ್ಪರ ತಮ್ಮ ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ತವೆ. ಅಂತಹ ಕ್ರಿಯೆಗಳನ್ನು ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ದ್ವಿಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಅವುಗಳು ಪ್ರಕ್ಷೇಪವನ್ನು ಉಂಟು ಮಾಡಬಹುದು. ಪ್ರಕ್ಷೇಪವನ್ನು ಉಂಟು ಮಾಡುವಂತಹ ಕ್ರಿಯೆಗಳಿಗೆ ಪ್ರಕ್ಷೇಪಣ ಕ್ರಿಯೆ ಅಂತ ಕರಿತೀವಿ. ಈಗಾಗಲೇ ನಿಮಗೆ GST ಆನ್ PC ಅಂತ ಹೇಳಬೇಕಾದ್ರೆ P ಅನ್ನೋದು ಪ್ರಕ್ಷೇಪ ಅನ್ನೋದನ್ನು ತಿಳಿಸಿದ್ದೀನಿ. ಇದಕ್ಕೊಂದು ಉದಾಹರಣೆಯನ್ನು ನೋಡೋಣ. ಸೋಡಿಯಂ ಸಲ್ಫೇಟ್ ಬೇರಿಯಂ ಕ್ಲೋರೈಡ್ನೊಂದಿಗೆ ವರ್ತಿಸಿ ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಅನ್ನುವಂತಹ ಸಂಯುಕ್ತವನ್ನು ಉಂಟು ಮಾಡುತ್ತೆ. ಇಲ್ಲಿ ಸೋಡಿಯಂ ಸಲ್ಫೇಟ್ ತನ್ನ ಸಲ್ಫೇಟನ್ನು ಬೇರಿಯಂಗೆ ಕೊಟ್ಟು ಬೇರಿಯಂನ ಕ್ಲೋರೈಡನ್ನು ತಗೊಂಡು ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಆಗಿರೋದನ್ನು ನೋಡಿರ್ತೀರ. ಈಗ ಈ ಕ್ರಿಯೆಯ ಚಿತ್ರವನ್ನು ಗಮನಿಸೋಣ. ಇಲ್ಲಿ ಬೇರಿಯಂ ಕ್ಲೋರೈಡ್ ಹೊಂದಿರುವಂತಹ ದ್ರಾವಣ ಬೇರಿಯಂ ಸಲ್ಫೇಟ್ ಆಗಿರೋದನ್ನು ನೀವು ನೋಡ್ತಾ ಇದ್ದೀರಾ. ಇದು ಪಠ್ಯಪುಸ್ತಕದಲ್ಲಿರುವಂತಹ ಚಿತ್ರನೇ. ಈಗ ಮತ್ತೊಂದು ಪ್ರಯೋಗವನ್ನು ಮಾಡಿ ಅದರ ಜೊತೆಗೆ ಯಾವ ರೀತಿಯಾದಂಥ ಕ್ರಿಯೆ ನಡೆಯುತ್ತೆ ಅನ್ನೋದನ್ನು ನೋಡೋಣ. ಇಲ್ಲಿ ಪೊಟ್ಯಾಷಿಯಂ ಅಯೋಡೈಡನ್ನು ಸೀಸದ ನೈಟ್ರೇಟಿಗೆ ಸೇರಿಸಿದಾಗ ಸೀಸದ ಅಯೋಡೈಡ್ ಮತ್ತು ಪೊಟ್ಯಾಷಿಯಂ ನೈಟ್ರೇಟ್ಗಳು ಉಂಟಾಗೋದನ್ನು ನೀವೀಗ ನೋಡ್ತೀರ.
ಈಗ ಪೊಟ್ಯಾಷಿಯಂ ಅಯೋಡೈಡ್ ಹಾಗೂ ಸೀಸದ ನೈಟ್ರೇಟಿನ ದ್ರಾವಣವನ್ನು ಸಿದ್ಧಪಡಿಸಿಟ್ಕೊಂಡಿದ್ದೀನಿ. ಈಗ ಎರಡನ್ನೂ ಸೇರಿಸ್ತೀನಿ. ರಾಸಾಯನಿಕ ಕ್ರಿಯೆ ನಡೆಯುತ್ತೆ. ಒಂದು ಅದ್ಭುತವಾದಂಥ ಬಣ್ಣದ ಮ್ಯಾಜಿಕ್ ನಡೆಯುತ್ತೆ ನೋಡಿ. ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣವನ್ನು ಸೇರಿಸ್ತಾ ಇದ್ದೀನಿ, ಗಮನಿಸಿ. ಇದು ಪ್ರಕ್ಷೇಪಣ ಕ್ರಿಯೆ. ರಾಸಾಯನಿಕ ಕ್ರಿಯೆ ನಡೆದಾಗ ಘನವಸ್ತುವೊಂದು ತಳದಲ್ಲಿ ಪ್ರಕ್ಷೇಪವಾಗುತ್ತೆ. ನಂತರ ನೀವು ತಳದಲ್ಲಿ ಸೇರಿಕೊಂಡಿರುವಂತಹ ಪ್ರಕ್ಷೇಪವನ್ನು ವೀಕ್ಷಿಸಬಹುದು. ಈಗ ಮುಂದುವರೆದು ಮತ್ತೊಂದು ರೀತಿಯಾದಂತಹ ರಾಸಾಯನಿಕ ಕ್ರಿಯೆಗಳ ವಿಧ, ಅದನ್ನು ರೆಡಾಕ್ಸ್ ಕ್ರಿಯೆಗಳು ಅಂತ ಕರಿತೀವಿ. ಅವುಗಳನ್ನು ನೋಡೋಣ. ಉತ್ಕರ್ಷಣೆ ಮತ್ತು ಅಪಕರ್ಷಣೆಯ ಕ್ರಿಯೆಗಳು. ಹಾಗಾದರೆ ಉತ್ಕರ್ಷಣೆ ಅಂದರೇನು, ಅಪಕರ್ಷಣೆ ಅಂದರೇನು ಅನ್ನೋದನ್ನು ಈ ಚಾರ್ಟಿನ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿದೆ ನಿಮ್ಮ ಚಾರ್ಟ್. ಉತ್ಕರ್ಷಣೆ ಅಂತಂದರೆ ಆಕ್ಸಿಜನನ್ನು ಸೇರಿಸುವಂಥ ಕ್ರಿಯೆ. ಅಪಕರ್ಷಣೆ ಅಂತಂದರೆ ಆಕ್ಸಿಜನನ್ನು ತೆಗೆಯುವಂಥ ಕ್ರಿಯೆ. ಅದಕ್ಕೆ ಪ್ಲಸ್ ಮೈನಸ್ ಅನ್ನುವಂತಹ ಸಂಕೇತವನ್ನು ಬಳಸಿದ್ದೀನಿ. ಇದು ನಿಮಗೆ ನೆನಪಿಡೋದಕ್ಕೆ ಸುಲಭ. ಹಾಗೆಯೇ ಉತ್ಕರ್ಷಣೆ ಅಂತಂದರೆ ಹೈಡ್ರೋಜನನ್ನು ತೆಗೆಯುವಂತಹ ಕ್ರಿಯೆ ಕೂಡ ಹೌದು. ಹಾಗೆಯೇ ಅಪಕರ್ಷಣೆ ಅಂದರೆ ಹೈಡ್ರೋಜನನ್ನು ಸೇರಿಸುವಂತಹ ಕ್ರಿಯೆ. ಉತ್ಕರ್ಷಣೆಯಲ್ಲಿ ಇಲೆಕ್ಟ್ರಾನ್ನ ತೆಗೆದರೆ ಅಪಕರ್ಷಣೆಯಲ್ಲಿ ಎಲೆಕ್ಟ್ರಾನನ್ನು ಸೇರಿಸಲಾಗುತ್ತದೆ. ಹೀಗೆ 3 ವಿಧದ ಬದಲಾವಣೆಗಳ ಸಹಾಯದಿಂದ ನಾವು ಉತ್ಕರ್ಷಣೆ ಅಪಕರ್ಷಣೆಗಳನ್ನು ಅರ್ಥ ಮಾಡ್ಕೋಬೋದು. ಒಂದು ವೇಳೆ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಏಕಕಾಲದಲ್ಲಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆಗಳು ನಡೆದರೆ ಅದನ್ನು ರೆಡಾಕ್ಸ್ ಕ್ರಿಯೆಗಳು ಅಂತ ಕರಿತೀವಿ. ನಮ್ಮ ದೈನಂದಿನ ಜೀವನದಲ್ಲಿ ಇಂತಹ ಅನೇಕ ರೆಡಾಕ್ಸ್ ಕ್ರಿಯೆಗಳು ನಮ್ಮ ಜೀವನವನ್ನು ಪ್ರಭಾವಿಸ್ತವೆ ಅನ್ನೋದು ಈಗಾಗಲೇ ನೀವು ತಿಳ್ಕೊಂಡಿದ್ದೀರಿ. ಈಗ ಕೆಲವೊಂದು ಉದಾಹರಣೆಗಳನ್ನು ನೋಡೋಣ. ತಾಮ್ರ ಆಕ್ಸಿಜನ್ನೊಂದಿಗೆ ವರ್ತಿಸಿ ತಾಮ್ರದ ಆಕ್ಸೈಡ್ ಆಗುತ್ತೆ. ನಿಮ್ಮ ಮನೆಗಳಲ್ಲಿರುವಂತಹ ಮಿಕ್ಸರ್ ಗ್ರೈಂಡರ್ ಅಥವಾ ಯಾವುದೇ ರೀತಿಯಾದಂಥ ವಿದ್ಯುತ್ ಉಪಕರಣಗಳಲ್ಲಿರುವಂಥ ತಾಮ್ರದ ಕಾಯಿಲ್, ಆರ್ಮೇಚರ್ ಇತ್ಯಾದಿಗಳು ಸುಟ್ಟಾಗ ಕಪ್ಪು ಬಣ್ಣಕ್ಕೆ ತಿರುಗುವುದನ್ನು ನೋಡಿದ್ದೀರಿ. ಇದು ಉತ್ಕರ್ಷಣ ಕ್ರಿಯೆಗೆ ಒಂದು ಉದಾಹರಣೆ ಅನ್ನೋದು ನಿಮಗೆ ಗೊತ್ತಿರಲಿ. ಹಾಗೆಯೇ ಮತ್ತೊಂದು ಉದಾಹರಣೆ, ಈ ತಾಮ್ರದ ಆಕ್ಸೈಡನ್ನು ಹೈಡ್ರೋಜನ್ ಜೊತೆಗೆ ಸೇರಿಸಿ ತಾಮ್ರದ ಆಕ್ಸೈಡ್ ಕಪ್ಪು ಬಣ್ಣಕ್ಕೆ ತಿರುಗಿದೆ. ಈ ಕಪ್ಪು ಬಣ್ಣದ ತಾಮ್ರದ ಆಕ್ಸೈಡಿನ ಮೂಲಕ ಹೈಡ್ರೋಜನ್ ಅನಿಲವನ್ನು ಹಾಯಿಸಿದಾಗ ತಾಮ್ರ ಮತ್ತೆ ವಾಪಸ್ ಸಿಗುತ್ತೆ, ಜೊತೆಗೆ ನೀರು ಉತ್ಪತ್ತಿಯಾಗುತ್ತೆ. ಇದೂ ಕೂಡ ಒಂದು ರೀತಿಯಾದಂತಹ ಉತ್ಕರ್ಷಣೆ ಅಪಕರ್ಷಣೆ ಕ್ರಿಯೆಗೆ ಉದಾಹರಣೆ. ಈಗ ಏಕಕಾಲದಲ್ಲಿ ಹೇಗೆ ನಡೆಯುತ್ತೆ ಅನ್ನೋದನ್ನು ಒಂದು ಉದಾಹರಣೆಯೊಂದಿಗೆ ತಿಳ್ಕೊಳ್ಳೋಣ. ಇದೇ ಕ್ರಿಯೆಯನ್ನು CuO+H2 ಉಷ್ಣ Cu+H2O ಅಂತ ಬರಿತೀವಿ. ಇಲ್ಲಿ ಹೈಡ್ರೋಜನ್ ಆಕ್ಸಿಜನನ್ನು ಸೇರಿಸಿಕೊಂಡು ಉತ್ಕರ್ಷಣೆಯಾಗಿದೆ. ಹಾಗಾದರೆ ಉತ್ಕರ್ಷಣೆಯಾಗಿರುವಂಥ ವಸ್ತು ನೀರು H2O. ತಾಮ್ರದ ಆಕ್ಸೈಡ್ ತನ್ನ ಆಕ್ಸಿಜನನ್ನು ಕಳೆದುಕೊಂಡು ತಾಮ್ರವಾಗಿ ಅಪಕರ್ಷಣೆಗೊಂಡಿದೆ ಅನ್ನೋದನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಹಾಗಾಗಿ ತಾಮ್ರವು ಅಪಕರ್ಷಣೆಗೊಂಡ ಉತ್ಪನ್ನ, ನೀರು ಉತ್ಕರ್ಷಣೆಗೊಂಡ ಉತ್ಪನ್ನ. ಹೀಗೆ ದೈನಂದಿನ ಜೀವನದಲ್ಲಿ ಇಂತಹ ಅನೇಕ ಕ್ರಿಯೆಗಳನ್ನು ನಾವು ನೋಡ್ತೀವಿ. ಹಾಗಾದರೆ ಈ ಕ್ರಿಯೆಗಳನ್ನು ಹೇಗೆ, ಈ ಕ್ರಿಯೆಗಳಿಂದ ಉಂಟಾಗುವಂಥ ಸಮಸ್ಯೆಗಳನ್ನು ಹೇಗೆ ಪರಿಹರಿಸೋದು ಅನ್ನೋದನ್ನು ಈಗ ನೋಡೋಣ. ವಿದ್ಯಾರ್ಥಿಗಳೇ, ಈಗ ಕಲಿತಿರುವಂತಹ ವಿಷಯದ ಬಗ್ಗೆ ಮತ್ತೊಂದು ಸಾರಿ ಪುನರ್ಮನನ ಮಾಡಿಕೊಳ್ಳೋಣ. ನಿಮಗೀಗ ಒಂದು ಸಮೀಕರಣವನ್ನು ತೋರಿಸ್ತೀನಿ. ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಮೆಗ್ನೀಷಿಯಂ ಆಕ್ಸೈಡ್ ಪ್ರಯೋಗದ ಮೂಲಕ ನೋಡಿದ್ರಿ. ಇದು ಉತ್ಕರ್ಷಣೆಯೋ ಅಪಕರ್ಷಣೆಯೋ? ಇಲ್ಲಿ ಯಾವ ರೀತಿಯಾದಂಥ ಕ್ರಿಯೆ ನಡೆಯುತ್ತೆ? ಬಹಿರುಷ್ಣಕನೋ ಅಂತರುಷ್ಣಕನೋ? ಹೀಗೆ ಸಾಧ್ಯವಿರುವಂತಹ ಎಲ್ಲ ಕ್ರಿಯೆಗಳನ್ನು ನೀವು ಪಟ್ಟಿ ಮಾಡಿ ಯೋಚನೆ ಮಾಡ್ತಾ ಇದ್ದೀರಾ? ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಮೆಗ್ನೀಷಿಯಂ ಆಕ್ಸೈಡ್ ಇದು ಈಗಾಗಲೇ ನೀವು ಕಲ್ತಿರುವಂತಹ ಯಾವ ರೀತಿಯಾದಂಥ ಕ್ರಿಯೆ? ಸಂಯೋಗ ಕ್ರಿಯೆಗೆ ಉದಾಹರಣೆ. ಇದಲ್ಲದೇನೆ ಇಲ್ಲಿ ಬಹಿರುಷ್ಣಕ ಕ್ರಿಯೆ, ಉಷ್ಣ ಬಿಡುಗಡೆಯಾಗಿದೆ ಬೆಳಕಿನ ರೂಪದಲ್ಲಿ, ಶಾಖದ ರೂಪದಲ್ಲಿ. ಹಾಗಾಗಿ ಇದು
ಬಹಿರುಷ್ಣಕ ಕ್ರಿಯೆಗೂ ಕೂಡ ಒಂದು ಉದಾಹರಣೆ. ಅಷ್ಟೇ ಅಲ್ಲದೇನೆ ಈ ಕ್ರಿಯೆಯಲ್ಲಿ ಆಕ್ಸಿಜನ್ ಸೇರಿಸಲ್ಪಟ್ಟಿರೋದ್ರಿಂದ ಇದನ್ನು ನಾವು ಏನಂತ ಕರಿತೀವಿ? ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ. ಹಾಗಾದರೆ ನಮ್ಮ ದೈನಂದಿನ ಜೀವನದಲ್ಲಿ ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳು ಯಾವ ರೀತಿ ಪ್ರಭಾವಿಸುತ್ತವೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನಶಿಸುವಿಕೆ. ಕಬ್ಬಿಣ ಸಂಕ್ಷಾರಣಕ್ಕೆ ಒಳಗಾಗುತ್ತೆ, ಅಂದರೆ ತುಕ್ಕು ಹಿಡಿಯುತ್ತೆ. ತುಕ್ಕು ಹಿಡಿರುವಂಥ ಕಬ್ಬಿಣವನ್ನು ನೀವೆಲ್ಲರೂ ಕೂಡ ನೋಡಿದ್ದೀರಿ. ಇದನ್ನು ತಡೆಯೋದಕ್ಕೋಸ್ಕರ ನಾವೇನು ಮಾಡ್ತೀವಿ? ನಾವು ಪೇಂಟ್ ಮಾಡಬಹುದು, ಅದರ ಮೇಲೆ ಎಣ್ಣೆ ಅಥವಾ ವ್ಯಾಕ್ಸ್ ಲೇಪನವನ್ನು ಮಾಡ್ಬೋದು, ಪ್ಲಾಸ್ಟಿಕ್ ಹೊದಿಕೆಯನ್ನು ಅಳವಡಿಸ್ಬೋದು. ಹೀಗೆ ನಾವು ಕಬ್ಬಿಣ ತುಕ್ಕು ಹಿಡಿಯೋದನ್ನು ತಡೆಯೋದಕ್ಕೆ ಅನೇಕ ಕ್ರಿಯೆಗಳನ್ನು ಬಳಕೆ ಮಾಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಅವುಗಳನ್ನು ಮಿಶ್ರ ಲೋಹವಾಗಿ ಪರಿವರ್ತಿಸುವುದು ಕೂಡ ಒಂದು. ಹಾಗೆಯೇ ತಾಮ್ರ. ನೀವು ಈಗಾಗಲೇ ತಾಮ್ರವನ್ನು ಗಮನಿಸಿದ್ದೀರಾ? ತಾಮ್ರದ ಪಾತ್ರೆಗಳನ್ನು ಕೆಲವು ದಿನ ಹಾಗೆ ಇಟ್ಟರೆ ಅದು ಸ್ವಲ್ಪ ಹಸಿರು ಮತ್ತು ನೀಲಿ ಬಣ್ಣದ ಮಿಶ್ರ ಇರುವಂತಹ ಒಂದು ವಸ್ತುವನ್ನು ಉತ್ಪತ್ತಿ ಮಾಡುತ್ತೆ. ಇದು ಕೂಡ ನಶಿಸುವಿಕೆ ಅಥವಾ ಸಂಕ್ಷಾರಣಕ್ಕೆ ಒಂದು ಉದಾಹರಣೆಯಾಗಿದೆ. ತಾಮ್ರವು ಗಾಳಿಯಲ್ಲಿರುವಂತಹ ನೀರು, ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸಿ ಕ್ಷಾರೀಯ ತಾಮ್ರದ ಕಾರ್ಬೋನೇಟನ್ನು ಉಂಟು ಮಾಡುತ್ತೆ. ಅದರ ಬಣ್ಣವೇ ಮ್ಯಾಲಕೈಟ್ ಗ್ರೀನ್ ಅಂತ ಕರಿತೀವಿ, ಆ ಹಸಿರು ಬಣ್ಣ. ಹಾಗೆಯೇ ಬೆಳ್ಳಿಯ ಪಾತ್ರೆಗಳು. ಬೆಳ್ಳಿಯ ಪಾತ್ರೆಗಳು ಹಾಗೆಯೇ ಕೆಲವು ದಿನಗಳ ಕಾಲ ಹೊರಗೆ ಇಟ್ಟರೆ ಅವುಗಳು ಕಪ್ಪಗಾಗುತ್ತವೆ. ಯಾಕೆ ಅಂತಂದರೆ ಗಾಳಿಯಲ್ಲಿರುವಂತಹ ಸಲ್ಫರ್ ಅಂಶದೊಂದಿಗೆ ವರ್ತಿಸಿ ಸಿಲ್ವರ್ ಸಲ್ಫೈಡ್, ಬೆಳ್ಳಿಯ ಸಲ್ಫೈಡನ್ನು ಉಂಟು ಮಾಡುತ್ತವೆ. ಹೀಗಾಗಿ ಅವುಗಳು ಕೂಡ ನಶಿಸುವಿಕೆ ಅಥವಾ ಸಂಕ್ಷಾರಣಕ್ಕೆ ಒಳಗಾಗುತ್ತವೆ. ಇನ್ನು ಕಮಟುವಿಕೆ. ಖಾದ್ಯ ಪದಾರ್ಥಗಳನ್ನು, ಎಣ್ಣೆ ತಿಂಡಿಗಳನ್ನು ನೀವೆಲ್ಲರೂ ಕೂಡ ಇಷ್ಟಪಡ್ತೀರಾ. ಸಾಕಷ್ಟು ಆಹಾರ ಪದಾರ್ಥಗಳನ್ನು ಪೊಟ್ಟಣಗಳಲ್ಲಿ ಸೀಲ್ ಮಾಡಿ ಮಾರಾಟಕ್ಕೆ ಇಡ್ತಾರೆ. ಆ ಆಹಾರ ಪದಾರ್ಥಗಳ ಒಳಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸಿರ್ತಾರೆ ಅನ್ನೋದು ನಿಮಗೆ ಗೊತ್ತಾ? ಈ ನೈಟ್ರೋಜನ್ ಅನಿಲವು ಪ್ರತಿ ಉತ್ಕರ್ಷಕ ಕಾರಕವಾಗಿ ಕಾರ್ಯನಿರ್ವಹಿಸುತ್ತೆ. ಅಂದರೆ ಹೆಚ್ಚು ದಿನಗಳ ಕಾಲ ಆಹಾರ ಪದಾರ್ಥಗಳು ಕಮಟದಂತೆ, ವಾಸನೆ ಬರದಂತೆ ಆಹಾರ ಪದಾರ್ಥಗಳನ್ನು ಸಂರಕ್ಷಣೆ ಮಾಡ್ತವೆ. ಹೀಗಾಗಿ ಕಮಟುವಿಕೆಯು ಕೂಡ ಈ ರೆಡಾಕ್ಸ್ ಕ್ರಿಯೆಗಳ ಮತ್ತೊಂದು ಉದಾಹರಣೆಯಾಗಿದೆ. ಇದನ್ನು ತಡೆಯೋದಕ್ಕೆ ನಾವು ಈಗಾಗಲೇ ಪ್ರತಿ ಉತ್ಕರ್ಷಕ ಕಾರಕಗಳನ್ನು ಬಳಸ್ತೀವಿ ಅನ್ನೋದು ನಿಮಗೆ ತಿಳಿದಿದೆ. ವಿದ್ಯಾರ್ಥಿಗಳೇ, ಈಗ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನೀವು ಸಾಕಷ್ಟು ವಿಡಿಯೋಗಳನ್ನು ನೀವು ನೋಡಬಹುದು. ದೀಕ್ಷಾ ಪ್ಲಾಟ್ಫಾರಮ್ ಅದರಲ್ಲೂ ಕೂಡ ಸಾಕಷ್ಟು ವಿಡಿಯೋಗಳು ಲಭ್ಯವಿದ್ದಾವೆ. ಕೆಲವೊಂದು ವಿಡಿಯೋಗಳನ್ನು ನಿಮಗೆ ಅವುಗಳ ಪರಾಮರ್ಶನ ಕೊಂಡಿಗಳನ್ನು ಇಲ್ಲಿ ನೀಡಿದ್ದೇನೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ನೀವು ಸಾಕಷ್ಟು ಮಾಹಿತಿಗಳನ್ನು ಪ್ರಾಯೋಗಿಕವಾಗಿ ತಿಳ್ಕೊಂಡ್ರಿ. ಪರೀಕ್ಷೆ ಸಹಾಯಕ ಆಗ್ತವೆ. ಸುಲಭವಾಗಿ ನೀವು ನಿಮ್ಮ ಪರಿಕಲ್ಪನೆಯನ್ನು ಅರ್ಥೈಸಿಕೊಂಡು ಹೆಚ್ಚಿನ ಉನ್ನತ ಪ್ರಶ್ನೆಗಳಿಗೆ, ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ ಅಂತ ಕರಿತೀವಿ, ಆ ರೀತಿಯಾದ ಪ್ರಶ್ನೆಗಳಿಗೆ ಉತ್ತರಿಸಲು ಸಫಲರಾಗ್ತೀರಾ ಅಂತ ಹಾರೈಸ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ, ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ. ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು. ಅಂಕಗಳೆಂದರೆ ಮೇಲಿನ ತೊಗಟೆ, ವಿದ್ಯೆ ಅದರ ಒಳಗಿನ ತಿರುಳು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿ.